ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ political.com ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. political.comನಲ್ಲಿ ಅವತ್ತು ನಡೆಯುವಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಇವತ್ತು ಚರ್ಚೆ ಮಾಡಲಿಕ್ಕೆ ಅಂದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು, ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ, KPCC ಅಧ್ಯಕ್ಷಗಾದಿ ಸಂಬಂಧಪಟ್ಟಂತೆ, ದಲಿತ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಏನೇನೋ ಬೆಳವಣಿಗೆಗಳು ಆಗ್ತಿದ್ದಾವೆ. ಅವುಗಳ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಮಾತಾಡಲಿಕ್ಕೆ ಇಬ್ಬರು ಗೆಸ್ಟ್ ಇದ್ದಾರೆ. ಒಬ್ಬರು ಹಿರಿಯ ಪತ್ರಕರ್ತರಾದಂತಹ ಸಮೀವುಲ್ಲಾ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನೊಬ್ಬರು ಕಾಂಗ್ರೆಸ್ ವಕ್ತಾರರಾದಂತಹ ರಘು ದೊಡ್ಡೇರಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಅದಕ್ಕೂ ಮೊದಲು ವಾರ್ತಾ ಭಾರತೀಯ ವೀಕ್ಷಕರಿಗೆ ಒಂದು ಮನವಿ. ದಯವಿಟ್ಟು ವಾರ್ತಾ ಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಧರಣೀಶ್ ಪುಕನಕೆರೆ ಈಗ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಮೊದಲಿಗೆ ನಾನು ಸಮೀವುಲ್ಲಾ ಸರ್ನ ಕೇಳ್ತೀನಿ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಗೊತ್ತಿಲ್ಲ ಯಾರಿಗೂ ಹೈಕಮಾಂಡ್ ಲೆವೆಲಲ್ಲಿ ಏನು ಚರ್ಚೆ ಆಗಿದೆ, ಯಾವ ರೀತಿ ಅಧಿಕಾರ ಒಪ್ಪಂದ ಆಗಿದೆ, ಏನು ಅಂತ. ಎಲ್ಲರೂ ಅವ್ರವ್ರಿಗೆ ಸಂಬಂಧಪಟ್ಟಂಗೆ ಅವರವರ ಮೂಗಿನ ನೇರಕ್ಕೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಅಂತಾರಲ್ಲ, ಆ ರೀತಿ ಮಾಡ್ತಿದ್ದಾರೆ. ಕೆಲವರು 2 ವರ್ಷಕ್ಕೆ ಅಂತಾರೆ, ಕೆಲವರು ಇಲ್ಲ 2.5 ವರ್ಷ ಅಂತಾರೆ, ಇನ್ನು ಕೆಲವರು 3 ವರ್ಷ ಅಂತಾರೆ, ಮತ್ತು ಕೆಲವರು ದೇವರಾಜ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯ ಮುರಿಬೇಕು, ಆ ನಂತರದಲ್ಲಿ ಅಧಿಕಾರ ಬಿಟ್ಕೊಡ್ತಾರೆ ಅಂತೆಲ್ಲ ಹೇಳಲಾಗತ್ತೆ. ಇನ್ನು ಕೆಲವರು ಅಂದರೆ ಅವರೆಲ್ಲ ಸಿದ್ದರಾಮಯ್ಯ ಬಣದವರು, ಅವರಂತಾರೆ ಇಲ್ಲ ಸಿದ್ದರಾಮಯ್ಯನೇ 5 ವರ್ಷ CM ಅಂತ. ಸೊ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ? ಕಾಂಗ್ರೆಸ್ಸು ಈಗ ಮುಖ್ಯಮಂತ್ರಿಯ ಹುದ್ದೆ ಬದಲಾವಣೆ ಅನ್ನುವಂತಹ ಸಬ್ಜೆಕ್ಟು, ಅದರಲ್ಲೂ ಸಿದ್ದರಾಮಯ್ಯ ಅಂತವ್ರು ಕುರ್ಚಿಲಿ ಕೂತಿರ್ಬೇಕಾದ್ರೆ ಅವ್ರನ್ನೇ ಬದಲಾಯಿಸ್ತೀವಿ ಅನ್ನುವಂಥ ಸಬ್ಜೆಕ್ಟ್ ಇದೆಯಲ್ಲ, ಅದು ಕಾಂಗ್ರೆಸ್ ಪಾರ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಅದು ಏನಂತಾರೆ, ಅದು ಸ್ಪಷ್ಟತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಬೇಕಾದಷ್ಟು ಸನ್ನಿವೇಶಗಳಲ್ಲಿ ಬೇಕಾದಷ್ಟು ನ್ಯಾಷನಲ್ ಅಬ್ಸರ್ವರ್ಸು, ಜನರಲ್ ಸೆಕ್ರೆಟರೀಸು ದರ್ ಇಸ್ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತ ಬೇಕಾದಷ್ಟು ಸರಿ, ಇನ್ನೇನು ನಾಳೆ ಅವರು ರಾಜೀನಾಮೆ ಕೊಡ್ತಾರೆ ಅಂದ್ರು ನೋ ಚೇಂಜ್ ಇನ್ ಲೀಡರ್ಶಿಪ್ ಅಂತ ಹೇಳ್ಬಿಟ್ಟು ಹೋಗಿರೋರು ನೂರಾರು ಘಟನೆಗಳು ನೋಡಿರ್ತೀವಿ. ಆದ್ದರಿಂದ ಈಗ ಏನು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅಥವಾ ಬೇರೆ ಮುಖ್ಯಮಂತ್ರಿ ಬರ್ತಾರೆ ಅಥವಾ ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ಸಿಚುವೇಶನ್ ಇದೆಯಲ್ಲ, ಆ ಸಿಚುವೇಶನ್ನು ಅದ್ರ ಬಗ್ಗೆ ಹೈಕಮಾಂಡೇ ಕ್ಲಾರಿಫೈ ಮಾಡಬೇಕೆ ಹೊರತು ನಿಜವಾಗಿ ಕ್ಲಾರಿಫೈ ಮಾಡಬೇಕು. ಅದು ಕೂಡ ಈ ಜನರಲ್ ಸೆಕ್ರೆಟರಿಗಳು ಮಾಡುವಂತ ಸ್ಟೇಟ್ಮೆಂಟ್ಗಳಾಗಬಹುದು, ಆಯ್ತಾ. ಹೀಗಾಗಿ ಅದು ಒಂದು ರೀತಿಯಲ್ಲಿ ಒಂದು ರಾಜ್ಯದ ಮಟ್ಟಿಗೆ ಒಳ್ಳೆಯದಲ್ಲ. ಯಾವುದೇ ಮುಖ್ಯಮಂತ್ರಿಯ ಹುದ್ದೆ ಬದಲಾವಣೆ ಕುರಿತಂತೆ ಚರ್ಚೆ ಎದ್ದಿರೋದು, ಅದು ಕರ್ನಾಟಕದಂತಹ ವಿಚಾರದಲ್ಲಿ ಯಾವುದೇ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅದು ಅಂತಹ ಚರ್ಚೆ ನಡೆಯೋದು ಒಳ್ಳೆಯದಾದಂತಹ ಡೆವಲಪ್ಮೆಂಟ್ ಅಲ್ಲ. ಯಾಕೆಂತಂದ್ರೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಒಂದು ಪಕ್ಷದ ಆಂತರಿಕ ಸ್ಥಿತಿಗತಿಯ ಮೇಲೆ ಅಷ್ಟೇ ಪರಿಣಾಮ ಬೀರಲ್ಲ, ಒಂದು ರಾಜ್ಯದ ಸ್ಟೆಬಿಲಿಟಿ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಮತ್ತೆ ಅಲ್ಲಿರುವ ಸಚಿವರ ಮೇಲೆ ಪರಿಣಾಮ ಬೀರುತ್ತೆ, ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುತ್ತೆ, ಪೊಲಿಟಿಕಲ್ ಈಕ್ವೇಷನ್ಸ್ಗಳು ಚೇಂಜ್ ಆಗುತ್ತೆ. ಹೀಗಾಗಿ ಪರ್ಯಾಯ ರಾಜಕಾರಣವನ್ನ ಮಾಡ್ತೇವೆ ನಾವು ಅನ್ನುವಂತಹ ಒಂದು ತಂತ್ರವನ್ನು ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ಗೊಂದಲಗಳು ಆಗ್ದಲೇ ಇರೋ ತರ ನೋಡ್ಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ನ ಹಿರಿಯ ನಾಯಕರು ಇದರ ಬಗ್ಗೆ ಒಂದು ಸ್ಪಷ್ಟ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋದು ಅನಿವಾರ್ಯ ಆಗಿದೆ. ಇದು ನನ್ನ ಕ್ಲಿಯರ್ ಆದಂತಹ ಒಂದು ಅಭಿಪ್ರಾಯ. ರಘು ದೊಡ್ಡೇರಿಯವರೇ, ನಿಮ್ಮ ಪಕ್ಷಕ್ಕೆ ಜನ ಭಾಳ ದೊಡ್ಡ ಬೆಂಬಲವನ್ನು ಕೊಟ್ಟರು. ಪ್ರಚಂಡ ಬಹುಮತ ಇರುವಂಥ ಸರ್ಕಾರ, ಇಂತಹ ಸದೃಢ ಸರ್ಕಾರ ಆಗಬೇಕಾಗಿತ್ತು ಕರ್ನಾಟಕದಲ್ಲಿ. ಆದರೆ ಈ ಥರ ಒಂದು ರಾಜಕೀಯ ಅನಿಶ್ಚಿತತೆ ಸೃಷ್ಟಿಯಾಗೋ ರೀತಿ ಆಗ್ತಿದೆ. ಸ್ವತಃ ಸಚಿವರು ಸ್ಟೇಟ್ಮೆಂಟ್ಗಳನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ, ರಾಜ್ಯಾಧ್ಯಕ್ಷರ ಹುದ್ದೆಗೆ ಸಂಬಂಧಪಟ್ಟಂತೆ. ಇದು ಅನಿಶ್ಚಿತತೆ ಅಲ್ವಾ? ಖಂಡಿತವಾಗ್ಲೂ ನಾವು 2 ಭಾಗವಾಗಿ ಈ ಚರ್ಚೆಯನ್ನು ನಾವು 2 ಭಾಗವಾಗಿ ಯೋಚನೆ ಮಾಡಬೇಕಾಗ್ತದೆ. ಮೊದಲನೇದಾಗಿ ನಮ್ಮ ಸಮೀವುಲ್ಲಾ ಅವರು ಹೇಳಿದ್ರು, ರಾಜಕೀಯ 2 ವಿಚಾರಗಳು, ಒಂದು ಸರ್ಕಾರ ಮತ್ತು ಇನ್ನೊಂದು ಪಕ್ಷ.
ಸೊ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲೆಲ್ಲ ಬಹುಶಃ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಗ್ಯಾರಂಟಿ ಯೋಜನೆಗಳನ್ನ ಆರ್ಥಿಕ ಪುನಶ್ಚೇತನ ಯೋಜನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಅದು ಜನರು ನೆಮ್ಮದಿಯಿಂದ ಇದ್ದಾರೆ, ಜನರಿಗೆ ಪ್ರತಿಯೊಬ್ಬರ ಖಾತೆಗೆ ಹೋಗ್ತಾ ಇದೆ, ಸರ್ಕಾರ ಸದೃಢವಾಗಿದೆ, ಯಾವುದೇ ಡೆವಲಪ್ಮೆಂಟ್ ವರ್ಕ್ಗಳು ನಿಂತಿಲ್ಲ, ಕೆಲಸ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಪಕ್ಷದ ವಿಚಾರಕ್ಕೆ ಬರೋದ್ರೆ ನಾವು ಕೂಡ ಅಂದ್ರೆ ನಾನು ತೊಂದರೆ ಆಗ್ತಿದೆ ಅಂತಲ್ಲ, ನಾನು ಕೂಡ ಒಪ್ಕೊಳ್ತೇನೆ. ಯಾಕೆ ಅಂತಂದ್ರೆ ಹರಿಯಾಣ ಇರ್ಬೋದು, ಹರಿಯಾಣದಲ್ಲಿ ನಾವು ಯಾಕೆ ಸೋತ್ವಿ, ನಮ್ಮ ಇಬ್ಬರು ನಾಯಕರ ನಡುವೆ ನಡೆದಂಥ ತಿಕ್ಕಾಟದಲ್ಲಿ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಚುನಾವಣೆ ಸೋತ ಅಧಿಕಾರದಲ್ಲಿ ಇರ್ತಕ್ಕಂಥದ್ದೇ ಮೂರು ರಾಜ್ಯಗಳಲ್ಲಿ ಪ್ಲಸ್ ಒಂದು ಕೋಯಲೇಷನ್. ಸೊ ಹಾಗಾಗಿ 4-5 ರಾಜ್ಯಗಳಲ್ಲಿ ಮಾತ್ರ ನಾವು ಅಧಿಕಾರದ ಇರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಇದನ್ನ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದೆ. ಆದರೆ ಕ್ಲಿಯರ್ ಆಗಿ ಹೇಳಿದೆ, ನಿನ್ನೆ ತಾನೇ ಮೆಸೇಜ್ ಅನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಒಬ್ಬ ನಾಯಕರಾಗಿ ನನ್ನ ನಾಯಕರಿಗೆ ಒಂದು ಅಧಿಕಾರ ಕೊಡಿ ಅಂತ ಕೇಳೋದು ತಪ್ಪಲ್ಲ. ಆದರೆ ಅದನ್ನು ಪಕ್ಷದ 4 ಗೋಡೆಯ ಚೌಕಟ್ಟಿನಲ್ಲಿ ಮಾತಾಡಬೇಕು ಅಂತ ಒಂದು ರೆಸ್ಟ್ರಿಕ್ಷನ್ ಕೂಡ ಬಂದಿದೆ. ನಿನ್ನೆನೂ ಕೂಡ ಮೊನ್ನೆ ನಾವು JCC ಚಂದ್ರಶೇಖರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಇಲ್ಲಿ DK ಶಿವಕುಮಾರ್ ಅವಶ್ಯಕತೆ ಇದೆ, DK ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ. ಸೊ ನಮ್ಮ ಪಕ್ಷದ ತೀರ್ಮಾನದಂತೆ ಈ ಅಧಿಕಾರ ಯಾವುದೇ ಒಪ್ಪಂದ ಹೊರಗಡೆ ಏನು ಇಲ್ಲ. ಆ ಒಪ್ಪಂದ ಆಸ್ ಆಫ್ ನಾವು ಸಿದ್ದರಾಮಯ್ಯನವರು 5 ವರ್ಷವಾಗಿರ್ತಾರೆ, ಮತ್ತು DK ಶಿವಕುಮಾರ್ ಅವರು 5 ವರ್ಷ ಇರ್ತಾರೆ. ಕಾಲಾಯ ತಸ್ಮೈನ ಮುಂದೆ ಏನಾಗ್ತದೆ ನನಗೂ ಗೊತ್ತಿಲ್ಲ. ಬಟ್ ಒಂದು ವಿಚಾರ, ಯಾಕೆ ವಿಚಾರ ಹೇಳ್ತೀನಿ ಅಂತಂದರೆ, ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, ಮೊನ್ನೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ 136 ಶಾಸಕರು ಒಳಗೊಂಡು ತೀರ್ಮಾನ ಮಾಡಿರೋದು, ಇನ್ಕ್ಲೂಡಿಂಗ್ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಳಗೊಂಡಂತೆ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗಿರೋದೇನು ಅಂತಂದರೆ, ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ DCM ಆಗಿ ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಂತ ಹೇಳಿ. ಸೊ ಹಾಗಾಗಿ ಈಗ ಯಾರೋ ಒಬ್ಬರು ದೊಡ್ಡರಿಯವರೇ 136 ಜನ ಶಾಸಕರು ಶಾಸಕಾಂಗ ಪಕ್ಷದ ಸಭೆ ಮಾಡಿದ್ರಿ, ಆದರೆ ತೀರ್ಮಾನ ಆಗಿದ್ದು ಬೆಂಗಳೂರಿನಲ್ಲ, ಹೈಕಮಾಂಡ್ ಲೆವೆಲಲ್ಲಿ, ಡೆಲ್ಲಿನಲ್ಲಿ. ಸೊ ಅಲ್ಲಿ ತೀರ್ಮಾನ ಆಯಿತು, ಅದಕ್ಕೆ ಈಗ ಇಷ್ಟೆಲ್ಲ ಗೊಂದಲ. ಈಗ ಫಾರ್ ಎಕ್ಸಾಂಪಲ್ 136 ಜನ ಶಾಸಕರ ಎದುರುಗಡೆ ತೀರ್ಮಾನ ಮಾಡಿ ಅಲ್ಲಿ ಎಲೆಕ್ಷನ್ ಮೂಲಕನೋ ಸೆಲೆಕ್ಷನ್ ಮೂಲಕನೋ ಒಟ್ಟಿನಲ್ಲಿ ಅಲ್ಲಿ ಆಯ್ಕೆ ಆಗಿಬಿಟ್ಟಿತ್ತು ಅಂತ ತಿಳ್ಕೊಳ್ಳಿ, ಎಲ್ರಿಗೂ ಚಿತ್ರಣ ಸ್ಪಷ್ಟವಾಗಿರ್ತಿತ್ತು. ಯಾರಿಗೆ ಎಷ್ಟು ವೋಟ್ ಬಂತು, ಯಾರ ಪರವಾಗಿ ಎಷ್ಟು ಜನ MLAಗಳಿದ್ರು, ಯಾರನ್ನ ತಿರಸ್ಕರಿಸಿದ್ರು ಅಂತ. ಸೊ ಆ ಪರಿಸ್ಥಿತಿ ಇಲ್ಲೇ ಇರುವ ಕಾರಣಕ್ಕೋಸ್ಕರ, ಹೈಕಮಾಂಡ್ ಲೆವೆಲಲ್ಲಿ ಆಗಿದ್ದ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಒಂದು ಹೈಕಮಾಂಡ್ ಪಕ್ಷ. ಕಾಂಗ್ರೆಸ್ಸು ಹೈಕಮಾಂಡಲ್ಲೇ ನಡೆಯೋದು. ಹೈಕಮಾಂಡ್ ಇಲ್ದಿರ ನಮ್ಮಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಹಾಗಾದರೆ ಶಾಸಕರ ಗೌರವ ಕೊಡಲು 100% ಕೊಡ್ತೀವಿ. ಹಾಗಾಗಿ ಶಾಸಕಾಂಗ ಪಕ್ಷದ ನಿರ್ಣಯವನ್ನು ಅವರು ಎಂಡೋರ್ಸ್ ಮಾಡಿದ್ದಾರೆ, ಯಾರು? ನಮ್ಮ ಹೈಕಮಾಂಡು. ಸೊ ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಅಥವಾ ನಿರ್ಧಾರವನ್ನು ಹೈಕಮಾಂಡ್ ಅವರು ಅದನ್ನು ಎಂಡೋರ್ಸ್ ಮಾಡಿಬಿಟ್ಟು ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಇನ್ನು ಇವರು ಕೆಲವು ನಾಯಕರುಗಳೆಲ್ಲ ಏನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ, ಅವರು ವೈಯಕ್ತಿಕ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ರಾಜಕೀಯದಲ್ಲಿ ಬರ್ತಕ್ಕಂಥವ್ರು ಕೇಳ್ತಾರೆ. ಈಗ ಸತೀಶ್ ಜಾರಕಿಹೊಳಿ ನಾನು ಅಧ್ಯಕ್ಷ ಆಗ್ತೀನಿ, ರಾಜಣ್ಣ ಅವ್ರು ಕೇಳ್ತಾ ಇದ್ದಾರೆ, ತಪ್ಪಲ್ಲ. ಅದ್ರ ನಿರ್ಧಾರ ತೆಗೆದುಕೊಳ್ಳೋರು ಯಾರು? ಹೈಕಮಾಂಡ್. ನಮ್ಮದು ಹೈಕಮಾಂಡ್ ಪಕ್ಷ. ಸೊ ಹಾಗಾಗಿ ಪಕ್ಷದ ದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾವ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಸೂಕ್ತ ಸಮಯದಲ್ಲಿ ಸೂಕ್ತ ನಾಯಕರು ಹೈಕಮಾಂಡ್ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಈಗ ರಾಜಣ್ಣ ಅವರು ನಾನು ಕೊಡ್ತೀನಿ ಅಂತಂದ್ರೆ, ಈಗ ನಾನು ಒಂದು ಯಾವುದೋ ಒಂದು ಹುದ್ದೆ ಆಕಾಂಕ್ಷಿ ಅಂತಂದ್ರೆ ಅದನ್ನು ಚೆಕ್ ಮಾಡ್ತಾರೆ. ಸೊ ಕೇಳಿದ ತಕ್ಷಣ ಎಲ್ಲ ಕೊಟ್ಬಿಡ್ತಾರ, ಅಥವಾ ಕೇಳಿದ ತಕ್ಷಣ ಅವರು ತಗೊಂಡ್ಬಿಡ್ತಾರ? ಸೊ ಆ ದೃಷ್ಟಿಯಿಂದ ಸರ್ ನಿಮ್ಗೆ ಒಂದು ಪ್ರಶ್ನೆ. ಈಗ ಇವ್ರು ಹೇಳಿದ್ರು ಇದು ಶಾಸಕರ ತೀರ್ಮಾನ, ಹೈಕಮಾಂಡ್ ಎಂಡಾರ್ಸ್ ಮಾಡ್ತು ಅಷ್ಟೇ ಅಂತ. ಎಂಡಾರ್ಸ್ ಮಾಡೋಕ್ಕೆ 1 ವಾರ ಟೈಮ್ ಬೇಕಿತ್ತಾ? ಇನ್ನು ಎಲೆಕ್ಷನ್ ಆಗಿ ಎಷ್ಟು ಆಗ್ಲೇ 10 ಡೇಸ್ ಆಯಿತು, ಇನ್ನು 5 ಡೇಸ್ ಆಗಿಲ್ಲ. ಈಗ ನಿಮಗೂ ರಾಜಕಾರಣ ಗೊತ್ತು, ರಘು ದೊಡ್ಡೇರಿ ಅವರಿಗೂ ಕೂಡ ರಾಜಕಾರಣ ಗೊತ್ತು. ಪರಮೇಶ್ವರ್ ಅವರು ಸೀನಿಯರ್ ಪಾಲಿಟಿಷಿಯನ್. ಪರಮೇಶ್ವರ್ ಅವರು ಸುಮಾರು 8 ವರ್ಷ ಕಾಲ KPCCನ ಯಶಸ್ವಿಯಾಗಿ ಮುನ್ನಡೆಸಿತು. ರಾಜಣ್ಣ ಅವರು ಹಿ ಈಸ್ ಎ ಸೀನಿಯರ್ ಪಾಲಿಟಿಷಿಯನ್, ಅವರು ಕೂಡ. ಇನ್ನು ಜಾರಕಿಹೊಳಿ ತುಂಬ ಶ್ರೀಯುಡು ಮತ್ತು ಅವ್ರದ್ದೇ ರೀತಿಯಲ್ಲಿ ಅವರು ರಾಜಕಾರಣ ಮಾಡ್ಕೊಂಡು ಬಂದವರು, ಆಯಿತಾ? ಇವರೆಲ್ಲ ಮಾತಾಡ್ತಾರೆ ಅಂದರೆ ಸುಮ್ಮನೆ ಮಾತಾಡ್ತಾರ? ಖರ್ಗೆ ಅವರು ವಾರ್ನ್ ಮಾಡಿದ ನಂತರವೂ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಸುಮ್ಮನೆ ಡೆವಲಪ್ಮೆಂಟ್ ಆಗುತ್ತಾ? ವ್ಯಾಲಿಡ್ ಪಾಯಿಂಟ್. ಯಾಕಾಗ ಆಗುತ್ತೆ ನನಗೆ ಗೊತ್ತಿಲ್ಲ. ನಾನು ಐ ಆಮ್ ನಾಟ್ ಎ ಕಾಂಗ್ರೆಸ್ ಮ್ಯಾನ್, ನನಗೆ ಗೊತ್ತಿಲ್ಲ ಯಾಕಾಗ ಆಗ್ತಾ ಇದೆ. ಇದು ನನಗೆ ಇದಕ್ಕೆ ಕ್ಲಿಯರ್ ಆಗಿ ಉತ್ತರ ಸಿಗ್ತಿಲ್ಲ. ಮತ್ತು ಯಾಕಾಗಿ ಒಂದು ಕ್ಯಾಟಗಾರಿಕಲ್ ಸ್ಟೇಟ್ಮೆಂಟ್ ಬರ್ತಿಲ್ಲ. ನಂಬರ್ 3, ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಯುವ ಬಯಕೆಯನ್ನ ಯಾಕೆ ವ್ಯಕ್ತಪಡಿಸಿದ್ರು ಮತ್ತು ಈ ಬಯಕೆ ವ್ಯಕ್ತಪಡಿಸುವುದರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತೊಂದು ಘಟ್ಟಕ್ಕೆ ಹೋಯ್ತಾ, ಮತ್ತೊಂದು ಘಟ್ಟಕ್ಕೆ ಪಲ್ಲಟ ಆಯ್ತಾ? ಇದು ನನಗೆ ಬೇಕಾಗಿರುವಂತ, ಈಗ ನನ್ನ ತಲೆನಲ್ಲಿ ಎದ್ದಿರುವಂತಹ ಪ್ರಶ್ನೆ. ಒಂದು ನಿಮಿಷ, ಈಗ ನಾನು ಒಂದು ಲೈನ್ ಹೇಳ್ಬಿಡ್ತೇನೆ. ಅಂದ್ರೆ ಮುಂದೆ ಸಂಭವಿಸಲಿರುವ ಕಂಪನದ ತರಂಗಗಳು ಈಗ ಹೇಳ್ತಾ ಇವೆಯಾ?
ನೋಡಿ ಈಗ ನೋಡಿ ಪ್ರಶ್ನೆಗಳು ಬಹಳ Yes. ಬಹಳ ಸ್ಪಷ್ಟವಾಗಿದ್ದಾವೆ, ನೇರವಾಗಿ ಉತ್ತರ ಕೊಟ್ಟು. ನೋಡಿ ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನು ಮುಂದಿನ ಚುನಾವಣೆ, ಲಾಸ್ಟ್ ಟೈಮ್ ಹೇಳಿದ್ರು ನಾನು ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳಿ. ಈಗ ಚುನಾವಣಾ ರಾಜಕಾರಣಿ ಹೇಳಿದ್ರು. ಬಟ್ ನೀವು ಏನಾಗ್ತದೆ, ರಾಜಕಾರಣಿಗಳು ಯಾವಾಗಲೂ ನಾವು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಕಾರ್ಯಕರ್ತರ ಪರವಾಗಿ ಮತ್ತೆ ನಮ್ಮ ಸಮುದಾಯದ ನಾಯಕರ ಪರವಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಬೇಡಿಕೆ ಜಾಸ್ತಿ ಆಗಿದೆ. ಇಲ್ಲ, ನೀವು ರಾಜ್ಯದ ರಾಜಕಾರಣದಲ್ಲಿ ಇನ್ನು ಇರಬೇಕು, ಸೊ ಹಾಗಾಗಿ ನೀವು ಚುನಾವಣಾ ರಾಜಕಾರಣದಿಂದ ರಾಜಕೀಯ ನಿವೃತ್ತಿ ಹೊಂದಬಾರ್ದು ಅಂತೇಳಿ ಅವರ ನಿರೀಕ್ಷೆ ತಕ್ಕಂತೆ ಅವರು ರಾಜ್ಯದ ಅವರು ಇಸ್ ಅನ್ ಅಸೆಟ್ ಟು ದ ಸ್ಟೇಟ್. ನಾವು ಸಿದ್ದರಾಮಯ್ಯನವ್ರನ್ನ ಒಂದು ಪಕ್ಷಕ್ಕಾಗಲ್ಲ, ಸಿದ್ದರಾಮಯ್ಯನವ್ರನ್ನ, ದೇವೇಗೌಡರನ್ನ, ಇವರು ಯಾರು ನಮ್ಮ ಯಡಿಯೂರಪ್ಪನವರನ್ನ ಯಾವಾಗಲೂ ಒಂದು ಪಕ್ಷಕ್ಕೆ ಸೀಮಿತಗೊಳಿಸಬೇಡಿ. ಅವ್ರದ್ದೇ ಆದಂಥ ಒಂದು ರಾಜ್ಯಕ್ಕೆ ಅವ್ರದ್ದೇ ಆದಂಥ ಹೋರಾಟ ಮತ್ತು ಕೊಡುಗೆ ಇದೆ. ಆ ದೃಷ್ಟಿನಲ್ಲಿ ಆ ಸೀಮಿತ ಇದರಲ್ಲಿ ತೆಗೆದುಕೊಳ್ಳೋದಾದ್ರೆ ಸಿದ್ದರಾಮಯ್ಯವರು ಮತ್ತೊಮ್ಮೆ ರಾಜಕೀಯದಲ್ಲಿ ನಾನು ಮುಂದುವರಿತೀನಿ, ತಪ್ಪೇನಿಲ್ಲ. ಸುಮ್ಮನೆ ಆರ್ಗ್ಯುಮೆಂಟ್ಗೆ ಅಂತ ಹೇಳ್ತೀನಿ, ಆಯ್ತಲ್ವ? ನಿಮಗೂ ಬೇಕು, ನೀವೆಲ್ಲ ಹೇಳಿದ್ರಲ್ಲ, ನಿನ್ನೆ GC ಚಂದ್ರಶೇಖರ್ ಹೇಳಿದ್ದಾರೆ, ನಿಮ್ಮ DK ಶಿವಕುಮಾರ್ ಹೇಳಿದ್ದಾರೆ. ಆಯ್ತಪ್ಪ, ಈ 5 ವರ್ಷ ಸಿದ್ದರಾಮಯ್ಯ ಅವ್ರದ್ದು, ಆ ನಂತರದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಮತ್ತೆ ಎಲೆಕ್ಷನ್ ಹೋಗ್ತೀವಿ, ಅಧಿಕಾರಕ್ಕೆ ಬಂದರೆ DK ಶಿವಕುಮಾರ್ CM ಆಗ್ತಾರೆ ಅಂತ ಅನೌನ್ಸ್ ಮಾಡ್ಬಿಡ್ಬೋದಲ್ಲ? ಅಲ್ಲ, ಅದು ನೋಡಿ, ರಾಜಕೀಯದಲ್ಲಿ ಯಾವಾಗಲೂ ನಾವು ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ. ಇದನ್ನು ರಾಜಕೀಯ ಇಟ್ಸ್ ನಾಟ್ ಎ ಸ್ಟ್ರೈಟ್ ಫಾರ್ವರ್ಡ್ 2 into 2 4 ಅಲ್ಲ. ಸೊ ರಾಜಕೀಯದಲ್ಲಿ ಮಜಲುಗಳು ಬೇರೆ. ಓಕೆ, ರಾಜಕೀಯದ ಮಜಲುಗಳು ಬೇರೆ ಇರ್ತವೆ. ಸೊ ನೀವು ಒಂದ್ಸರಿ ಏನಾದ್ರೂ ಸೊ 2/2 ರಾಜಕೀಯದಲ್ಲಿ ಎಂಟಾಗ್ಬಿಡ್ತಾವೆ ಕೆಲವು ಟೈಮು. ಯಾಕೆ ಅಂತಂದ್ರೆ ಇಬ್ರು ಜೊತೆ ಹಿಂದೆ ಇಬ್ರು ನಿಂತಿದ್ರು, ನೀವು ನೋಡಿಲ್ಲ, ಹಾಗಾಗಿ ಅದು ಎಂಟಾಗಿದೆ ಅಂತ ಹೇಳಿ. ಸೊ ಆ ದೃಷ್ಟಿಯಿಂದ ರಾಜಕೀಯದಲ್ಲಿ ನೀವು 2 into 2 ತಗೊಳಕ್ ಹೋಗ್ಬೇಡಿ, ಅದು ಆಗೋದಿಲ್ಲ. ಹಾಗಾಗಿ ಸ್ಟ್ರೈಟ್ ಫಾರ್ವರ್ಡ್ ರಾಜಕೀಯ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇನ್ನು 3.5 ವರ್ಷ ಇದೆ ಚುನಾವಣೆ, ಇನ್ನು 3.5 ವರ್ಷ ಇದೆ. ಆ 3.5 ವರ್ಷದಲ್ಲಿ ನಡೀತಿರ್ತದೆ. ಅಲ್ಲ, ನಾವು ಸುಮ್ಮನೆ ಇದ್ದೀವಿ. ಓಕೆ, ಕೆಲವರು ಅವರ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವು ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವ್ರಿಗೆ ಏನಾಗ್ತದೆ, ನಾನು ಇದನ್ನ ಚೆಕ್ ಮಾಡ್ತಾರೆ, ಶೇಕ್ ದ ವಾಟರ್ ಟು ಟೇಸ್ಟ್ ದ ವಾಟರ್ ಅಂತ. ಸರಿನಾ? ಈಗ ನೋಡಿ, ನಾನಾದ್ರೂ ಕೂಡ ರಾಜಕೀಯದಲ್ಲಿ ನನ್ನ ಸಾಮರ್ಥ್ಯ ಎಷ್ಟು ಏನಿದೆ, ನನ್ನ ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಐ ಶೇಕ್ ದ ವಾಟರ್ ಟು ಚೆಕ್ ಹೌ ಮೆನಿ ವೇವ್ಸ್ ಇಟ್ ಜನರೇಟ್ಸ್ ಅಂತ. ಸೊ ಹಾಗಾಗಿ ಆ ತರ ಒಂದು ಸಣ್ಣ ಪ್ರಯತ್ನ ಮಾಡ್ತಿರ್ಬೋದು. ಬಟ್ ಅವರು ನಿಜವಾಗ್ಲೂ ಎಲಿಜಿಬಲ್ ಇಲ್ವಾ? 100% ಎಲಿಜಿಬಲ್ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಷ್ಟು ದೊಡ್ಡ ನಾಯಕರ ದಂಡಿದೆ. ಸೊ ಆ ಕಾರಣಕ್ಕೋಸ್ಕರ ನಾವು ಇಷ್ಟೊಂದು ಸಮೃದ್ಧವಾದಂಥ ಸರ್ಕಾರವನ್ನ 136 ಸ್ಥಾನಗಳನ್ನ ನಾವು ಗೆದ್ದಿದ್ದು. ಸೊ ಹಾಗಾಗಿ ಒಬ್ಬರನ್ನೇ ಮುಖ್ಯಮಂತ್ರಿಗೆ ಆಕಾಂಕ್ಷೆ ಇರೋದು. ನಮ್ಮ ಪಕ್ಷದಲ್ಲಿ ಲೈಕ್ DK ಶಿವಕುಮಾರ್ ಆದಿಯಾಗಿ, ಪರಮೇಶ್ವರ್ ಅವರಾಗಿ, ಸತೀಶ್ ಜಾರಕಿಹೊಳಿ ಈಗ ಹೇಳ್ತಾ ಇದ್ದಾರೆ, MB ಪಾಟೀಲ್ ಅವರು ಇದ್ದಾರೆ. ಹಾಗಾಗಿ MB ಪಾಟೀಲ್ ಫಸ್ಟ್ ಸಿದ್ದರಾಮಯ್ಯ ಅವರೇ 5 ವರ್ಷ CM ಅಂತ ಮೈಸೂರಿನ ಸುತ್ತೂರು ಮಠದಲ್ಲಿ ಹೇಳಿದ್ದು. ಆ ನಂತರ ಬೇರೆಯವ್ರು ಹೇಳಕ್ ಶುರು ಮಾಡಿ ಬೆಳವಣಿಗೆಗಳು ಬೇರೆ. ಏನು ಅಂದ್ರೆ, ಈಗ ನಾನು ಹೇಳ್ತಾ ಇದ್ದೇನೆ, ಈಗಿನ ನೋಡಿ, ರಾಜ್ಯದ ನಮ್ಮ ಪಕ್ಷದಲ್ಲಿ ಯಾವುದೂ ಒಪ್ಪಂದಗಳಾಗಿಲ್ಲ, ಆದ್ರೆ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗಿರೋದು. ಈಗ ಸ್ವಾಮಿ, ಜನಸಾಮಾನ್ಯ ದೃಷ್ಟಿಯಿಂದ ನೀವು ಏನು ಒಪ್ಪಂದ ಮಾಡ್ಕೊಂಡಿದ್ರಿ ಅದು ನಮ್ಗೆ ಬೇಕಾಗಿಲ್ಲ, ಒಗ್ಗಟ್ಟಿಲ್ಲ, ಅದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ. ಅದು ಆಡಳಿತವಾಗಿ ನಮಗೆ ಅಭಿವೃದ್ಧಿ ಕುಂಠಿತ ಆಗಿಲ್ಲ. ನೀವು ಮೊನ್ನೆ ತಾನೇ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರಿ, ಫಸ್ಟ್ ಟೈಮ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಸರಿಸುಮಾರು 20 ಲಕ್ಷ ಉದ್ಯೋಗವನ್ನ 1 ವರ್ಷದಲ್ಲಿ ಕ್ರಿಯೇಟ್ ಮಾಡಿದೀವಿ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಸಾಧನೆ ಅಲ್ಲ. ಆಲ್ರೆಡಿ ನಾವು ಕ್ವೀನ್ ಸಿಟಿ ಒಂದೇ ಅಲ್ಲ, ನಾವು ಆಲ್ರೆಡಿ 5 ದೊಡ್ಡ ಇಡೀ ಇಂಡಿಯಾದಲ್ಲಿ ಮೊದಲ ಗಿಗಾ ಫ್ಯಾಕ್ಟರಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಎಕ್ಸೈಡ್ ಅವರು. ಸೊ ಹಾಗಾಗಿ ಒಂದು ಉದ್ಯೋಗ ಪೂರ್ವ ಸ್ಪರ್ಶಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ, ನಾವು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದ್ದೀವಿ. 1.5 ಲಕ್ಷ ಕೋಟಿ ವರ್ತ್ ಪ್ರಾಜೆಕ್ಟ್ ಅನ್ನ ಬೆಂಗಳೂರಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ ನಾವು. ಎಷ್ಟು ಹೇಳಿ? 1.5 ಲಕ್ಷ ಕೋಟಿ ಅಂದ್ರೆ ಬಹುಶಃ ಇಂಡಿಯಾದಲ್ಲಿ ಯಾವ್ದಾರ ಒಂದು ನಗರ ಇಷ್ಟು ಅಗಾಧ ಪ್ರಮಾಣದ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ ಅಂದ್ರೆ ಅದು ಬೆಂಗಳೂರು ಮಾತ್ರ. ಯಾಕೆ ಅಂತಂದ್ರೆ ಬೆಂಗಳೂರು ಇವತ್ತು ದೇಶದ ರಾಜಧಾನಿ. ದೇಶಕ್ಕೆ 10.4% GDP ಮಾತಾಡ್ತೀನಿ ಸೆಮಿಯುಲಾರ್. ಈಗ ಒಂದು ಮಾತಿದೆ ಕನ್ನಡದಲ್ಲಿ, ಏನು ಬೆಂಕಿಲ್ಲದೆ ಹೊಗೆ ಆಡುತ್ತಾ ಅಂತ. ಏನು ಒಳಗೆ ಏನೂ ಆಗದೆ ಇಷ್ಟೆಲ್ಲ ಮೇಲೆ ಹಿಂಗೆಲ್ಲ ಆಗುತ್ತಾ? ಅದೇ ಇಲ್ಲಿ 2 ಡೆವಲಪ್ಮೆಂಟು. ಒಂದು DK ಶಿವಕುಮಾರ್ ಮತ್ತು ಅವರ ಬಣದ ಒತ್ತಾಯ ಪೂರ್ವಕ ಮೌನ. ನಾನು ಪ್ರವೋಕ್ ಆಗಲೇಬಾರ್ದು ಅನ್ನುವ ಪೂರ್ವ ನಿರ್ಧರಿತ ತೀರ್ಮಾನದ ಜೊತೆಗೆ ಅವರು ಒತ್ತಾಯ ಪೂರ್ವಕವಾಗಿ ಹೇಗೆ ಮೌನಕ್ಕೆ ಶರಣಾಗ್ತಿದ್ದಾರೆ, ಮತ್ತು ಮತ್ತೊಂದು ಕಡೆ ಕೆರಳಿಸ್ಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ಸ್ಗಳು. ಆ ಕೆರಳಿಸ್ಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ಗಳು ನಮಗೆ ಕ್ಯಾಟಗಾರಿಕಲ್ ಆಗಿ ಕಾಣ್ತಾ ಇರೋದು ಸಿದ್ದರಾಮಯ್ಯ ಅವರ ಬಣದಿಂದ. ಇದು ಸತತವಾಗಿ ಸುಮ್ನಿರಿ ಅಂತ ಹೇಳಿದ ಬಳಿಕನೂ ಕೂಡ ಈಗ ಕೆಲವು ಸರಿ ವೈಯಕ್ತಿಕ ಲೆವೆಲ್ಲಿನ ಅಟ್ಯಾಕ್ ಆಗ್ತಿದೆ. ದೊಡ್ಡವರಿಗೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಅನ್ನೋದು ಒಂದು ಕ್ಯಾಶುವಲ್ ರಿಯಾಕ್ಷನ್ ಆದ್ರೆ, ಕುಬೇರ್ ಕ್ಯಾಶುವಲ್ ಅಲ್ಲ, ಅದು ಟಾಂಗ್ ಅಲ್ಲ ಇರ್ಲಿ,
ದೊಡ್ಡವರು ಅಂದ್ರೆ ಅದೇನೋ ನಾವು ದೊಡ್ಡವರಪ್ಪ, ಓಕೆ, ಅದು ಓಕೆ. ಕುಬೇರರು ಅನ್ನೋದಂಗಾರೆ ಏನಂತೀರ ನೀವು? ಅದಕ್ಕೇನಂತೀರ? ಅದನ್ನ ಸಚಿವರು ಆಡ್ತಾರೆ. ಸಚಿವರಾದವರು ದೆಹಲಿನಲ್ಲಿ ಆ ಶಬ್ದಗಳನ್ನ ಬಳಸ್ಬಿಟ್ಟು ಆಡ್ತಾರೆ. ಅದು ಒಂದು ಗುಂಪಿನ ಸಚಿವರ ಬಣ, ಆಯ್ತಾ? ಹೀಗಾಗಿ ಏನೂ ಆಗ್ತಿಲ್ಲ ಅಂತ ಹೇಗೆ ಹೇಳಕ್ಕಾಗ? ಅದು ಡಿ ಕೆ ಶಿವಕುಮಾರ್ ಅಥವಾ ಅವರ ಜೊತೆಗಿರೋರು ಅದನ್ನ ತಡ್ಕೊಂಡು ಸುಮ್ಮನಿದ್ದಾರೆ. ಅಂದ್ರೆ ನಾನು ಈ ಸಂದರ್ಭದಲ್ಲಿ ಮೌನ ಆಗಿರ್ಬೇಕು, ನಾನು ಮೌನ ಆಗದೆ ಹೋದ್ರೆ ಬೆಳವಣಿಗೆಗಳು ಏನಾದ್ರೂ ಆಗ್ತವೆ ಅನ್ನೋದು ಜಾಣ ಮೌನ, ಜಾಣ ತಾಳ್ಮೆ. ಈ ಜಾಣ ಮೌನ ಮತ್ತು ಜಾಣ ತಾಳ್ಮೆ ಒಂದ್ ಕಡೆ ನಮಗೆ ರಾಜ್ಯ ರಾಜಕಾರಣದಲ್ಲಿ ಕಾಣ್ತಾ ಇದ್ರೆ, ಇನ್ನೊಂದ್ ಕಡೆ ಅವನನ್ನ ಪ್ರಚೋದಿಸ್ಬೇಕು, ಅವನನ್ನ ಎಳಿಬೇಕು, ಅವನನ್ನ ನನ್ನ ಜೊತೆಗೆ ಅವು ಒಳಬಣಗಳು ಇವು ನಮಗೆ ಕಣ್ಣಿಗೆ ಕಾಣ್ತಾ ಇವೆ. ಇದು ಒಟ್ಟಾರೆ ಕರ್ನಾಟಕ ರಾಜ್ಯ ರಾಜಕಾರಣವನ್ನ ತೋರಿಸ್ತಾ ಇದೆ. ಇದು ಬಹಿರಂಗವಾಗಿ ಸಚಿವರುಗಳು ನೀಡ್ತಿರೋ ಸ್ಟೇಟ್ಮೆಂಟ್ ಇಂದ ಈಗ ಪರಮೇಶ್ವರ್ ಅವರು ಒಂದ್ ಹಂತಕ್ಕೆ ಎಲ್ಲ ಅವರೇ ಮಾತಾಡ್ಕೊಂಡ್ಬಿಟ್ರೆ ನಾವೇ ಹಾಕಿರೋದು ನಾವೇ ಹಾಸನ ಸಮಾವೇಶಕ್ಕೆ ಹೋಗೋ ಮುನ್ನ ಮಾತಾಡಿದ್ರು. ಈಗ ಬಂದ ನಂತರ ದಲಿತರ ಸಮಾವೇಶ ಅಂತೇನೋ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಸಮಾವೇಶ ಮಾಡೋದು ಪದ್ಧತಿಯಾಗಿದೆ. ಅದು ಬ್ಯಾಕ್ವರ್ಡ್ ಕಮ್ಯುನಿಟಿ. ನೋಡಿ, ಒಂದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಒಂದು ವಿಚಾರವನ್ನು ಹೇಳ್ತೇನೆ. ಯಾರೇ ಶಾಸಕರಾಗ್ಲಿ ಮಂತ್ರಿ ಆಗಿರೋದು ಪಕ್ಷದಿಂದ ಆಗಿರ್ತಕ್ಕಂಥದ್ದು. ಸೊ ಪಕ್ಷದಿಂದ ಆಗಿದ್ದಾರೆ, ಪಕ್ಷದ ಕೋಟದಲ್ಲಿ ಮಂತ್ರಿಗಳಾಗಿರೋದು ಪಕ್ಷದ ಕೋಟದಲ್ಲೇ ಗೆದ್ದಿರ್ತಕ್ಕಂಥದ್ದು. ಸೊ ನಾನು ಪಕ್ಷದಲ್ಲಿ ಗೆದ್ದು ಪಕ್ಷದಲ್ಲೇ ಕಾರ್ಯಕ್ರಮ ಎಲ್ಲ ಅಧಿಕಾರವನ್ನು ಅನುಭವಿಸಿ ಬೇರೆ ಕಾರ್ಯಕ್ರಮ ಮಾಡುವಾಗ ನಾನು ಸಪ್ರೇಟ್ ಹೋಗ್ತೀನಿ ಅನ್ನೋದು ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯದಲ್ಲಿ ಅದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಪಕ್ಷದ ಸಂದೇಶಗಳು ರಾಂಗ್ ಆಗಬಾರ್ದು ಅಂತೇಳಿ ಕೆಲವು ನಿರ್ಧಾರಗಳನ್ನ ಪಕ್ಷ ಸ್ಟ್ರಿಕ್ಟ್ ಆಗಿ ತೆಗೆದುಕೊಳ್ತದೆ. ಈಗ ನಾನೊಬ್ಬ ಶಾಸಕನಾಗಿದ್ದೀನಿ, ಪಕ್ಷದಿಂದನೇ ತಾನೇ ಆಗಿರೋದು. ನಾನೊಬ್ಬ ಮಂತ್ರಿ ಆಗಿದ್ದೀನಿ, ಪಕ್ಷದಿಂದನೇ. ನಾನು ಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲ ಆಗಿರೋದು ಪಕ್ಷದಿಂದನೇ. ಸೊ ಹಾಗಾಗಿ ನಾವು ಪಕ್ಷಕ್ಕೆ ಕೆಟ್ಟದಾಗದೇ ಇರ್ತಕ್ಕಂಥ ಕೆಲವು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಹಂಗಿದ್ಮೇಲೆ ಜಾತಿ ಜನಗಣತಿ ಬಗ್ಗೆ ನಿಮ್ ಪ್ರಣಾಳಿಕಲ್ಲಿದೆ, ಯಾಕೆ ನಿಮ್ಮ ಶಾಮನೂರು ಶಿವಶಂಕರಪ್ಪ ವಿರೋಧ ಮಾಡ್ತಾರೆ? ಅಲ್ಲ, ಅದು ಅವರ ಹಕ್ಕು. ಶಾಮನೂರು ಶಿವಶಂಕರಪ್ಪ ಹಕ್ಕು. ಇವರು ದಲಿತ ಸಮಾವೇಶ ಮಾಡೋದು ಇವ್ರ ಹಕ್ಕು. ನೀವು ದಲಿತ ಸಮಾವೇಶ ಮಾಡಿ ದಲಿತ ಇದ್ದು ಸೈನ್ ಮಾಡ್ತಾರೆ. ಅಲ್ಲ ನೋಡಿ, ಅದು ಅವರ ಹಕ್ಕು. ಈಗ ನಾನು ಹೇಗೆ ನನ್ನ ಹಕ್ಕಿದೆಯೋ ಆ ಸಮುದಾಯವನ್ನ ಸೇಫ್ ಗಾರ್ಡ್ ಮಾಡ್ಬೇಕಾದ್ರೆ ಅವ್ರ ಹಕ್ಕು. ಓಕೆ, ಹಾಗಂತ ನಾವು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ. ಇವ್ರು ದಲಿತ ಸಮಾವೇಶ ಮಾಡಬೇಡಿ ಅಂತಲ್ಲ. ಇನ್ನು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಇದ್ದಾಗ ನೀವು ಯು ಆರ್ ರೆಪ್ರೆಸೆಂಟಿಂಗ್ ದ ಕಾಂಗ್ರೆಸ್ ಪಾರ್ಟಿ. ಹೌದು. ಸೊ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಆ ದಲಿತ ಸಮಾವೇಶಕ್ಕೆ ತಡೆ ಕೊಡ್ತು. ಸಮಾವೇಶಕ್ಕೆ ನಾವು ಯಾವತ್ತೂ ತಡೆ ಕೊಟ್ಟಿಲ್ಲ. ಪಕ್ಷದಿಂದ ಮಾಡೋಣ ಅಂತ ಹೇಳಿ ಪಕ್ಷದಿಂದ ಮಾಡ್ತಾ ಇದ್ರು. ಈಗಲೂ ಅಷ್ಟೇ, ಈಗೇನ್ ದಲಿತ ಸಮಾವೇಶ ನಡೆದ್ರು ಕೂಡ ಅದು ಪಕ್ಷದಿಂದನೇ ನಡೆಯೋದು, ಪಾರ್ಟಿಯಿಂದನೇ ನಡೆಯೋದು. ಪಕ್ಷ ಬಿಟ್ಟು ಯಾರನ್ನು ಇಂಡಿವಿಜುವಲ್ ಆಗಿ ಮಾಡೋದು. ರಾಹುಲ್ ಗಾಂಧಿ ಅವ್ರನ್ನ ಕರಿತೇವೆ ಅಂತ ಹೇಳಿದ್ದಾರೆ. ಇದು ಪಕ್ಷದ ಚೌಕಟ್ಟಿನಲ್ಲಿ ನಡೆಯುವಂತ ಕಾರ್ಯಕ್ರಮ. ಸೊ ನಾವೇನಾದ್ರೂ ಇಂಡಿವಿಜುವಲ್ ಆಗಿ ನಾನು ಪಕ್ಷದ ನಾಯಕ ಆಗಿಲ್ಲ ಅಂತ ಹೇಳಿ ನಾನು ಇಂಡಿವಿಜುವಲ್ ಆಗಿ ಮಾಡ್ಕೊಳ್ತಿದ್ದೆ. ಅದು ಮನೆಯಲ್ಲಿ ಅಥವಾ ಚೌಕಟ್ಟಲ್ಲಿ ನಡೀತದೆ. ಈಗ ನಡೀತಾ ಇರ್ತಕ್ಕಂಥ ನಾನು ಓಕೆ, ಸರಿಯಾಗಿ ಹೇಳಿದ್ರು ಅವರು. ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಈ ತರದ ಸಮಾವೇಶಗಳು ವಾಡಿಕೆ ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ತವೆ ಅಂತ. ಓಕೆ, ಅಲ್ಲಿ ಒಬ್ಬ ಪ್ರಭಾವಿ ನಾಯಕನ ಬೆಂಬಲಿಗರ ಬಣ ಅಂಥದ್ದೊಂದು ಸಮಾವೇಶವನ್ನ ನಡೆಸೋದ್ರ ಮೂಲಕ ಯಾರಿಗೆ ಯಾವ ಸಂದೇಶವನ್ನ ಕೊಡ್ತಾ ಇದೆ? ಇಲ್ಲ, ನಾನು ಮಾತಾಡ್ಬೇಕು. ಯಾರಿಗೆ ಯಾವ ಸಂದೇಶವನ್ನು ಕೊಡ್ತಿದೆ? ಒಂದು ನಾನು ತುಂಬಾ ಸರಿ ಹೇಳಿದ್ದೇನೆ, ಬಿಜೆಪಿ ಮತ್ತು JDS ಒಂದು ಸಮುದಾಯಗಳ ಫಾರ್ಮುಲಾ, ಅದು ಸೂತ್ರ, ಆಯ್ತಾ? ಅದಕ್ಕೆ ಎದುರಾಗಿ ಅಹಿಂದನ ಆರ್ಗನೈಸ್ ಮಾಡ್ತಿದೀವಿ ಅಂತ ಸಂದೇಶ ಕೊಡ್ತಿದೆಯೋ, ಅಥವಾ ಪಕ್ಷದ ಒಳಗಿರುವ ಅಹಿಂದ ಸಮುದಾಯಗಳು ಗಟ್ಟಿಯಾಗೋದ್ರ ಮೂಲಕ ಸಿದ್ದರಾಮಯ್ಯನವ್ರನ್ನ ಕೈ ಬಲಪಡಿಸ್ಬೇಕು ಅನ್ನೋ ಸಂದೇಶವನ್ನ ಕೊಡ್ತಾ ಇದೆಯೋ? ಈ ಪ್ರಶ್ನೆನ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಇಡತಿ. ಈ ಡೆವಲಪ್ಮೆಂಟ್ಸ್ ಇಂದ ಹೌದು, ನಮಗೆ ನಾವು ಹೊರಗೆ ನಿಂತು ನಮ್ಮ ಕಣ್ಣಿಗೆ ಕಾಣೋದು. ರಘು ಅವರು ಪಾರ್ಟಿ ಒಳಗಿದ್ದು ಒಂದು ಪಕ್ಷದ ಚೌಕಟ್ಟಲ್ಲಿ ಇರ್ಬೇಕಾದ್ರೆ ಪಕ್ಷ ಹೇಳಿದ್ದನ್ನ ಫಾಲೋ ಮಾಡ್ಬೇಕಾಗುತ್ತೆ, ಬೇಕಾಬಿಟ್ಟಿ ಮಾಡಂಗಿಲ್ಲ ಅಂತ. ಕೆಲವು ವಿಷಯಗಳನ್ನ ನುಂಗ್ಕೋಬೇಕಾಗುತ್ತೆ. ಕೆಲವು ವಿಷಯಗಳನ್ನ ಏನೇನು ಯಾರ್ಯಾರು ಏನೇನು ನುಂಗಿದಾರೋ ಅದನ್ನು ಹೇಳ್ತಾರ ಅವ್ರೆ, ಒಳ್ಳೆಯವರಿದಾರ ಅವರು, ಮತ್ತೆ ಅವರು ಅದನ್ನ ಹೇಳ್ತಾರೆ. ಈಗ ಆಯ್ತಾ, ನೋಡಿ ಈಗ ಒಂದು ವಿಚಾರವನ್ನ ನಾವು ಸಿದ್ದರಾಮಯ್ಯನವ್ರಿಗೆ ಶಕ್ತಿ ಬಲಪಡಿಸೋದೇನಿಲ್ಲ. ಯಾಕೆಂದ್ರೆ ಅವ್ರು ಆಲ್ರೆಡಿ ಸ್ಟ್ರಾಂಗ್ ಆಗಿರೋದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಮೊದಲನೇ ಬಾರಿ ಸಿದ್ದರಾಮಯ್ಯನವರು ಎರಡನೇ ಬಾರಿ
ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ 2013ರಿಂದ 18ರವರೆಗೆ ಏನು ಸಕ್ಸಸಿವ್ ಅಂಡ್ ಸಕ್ಸಸ್ಫುಲ್ CM ಆಗಿದ್ದಂಥವರು ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಅವರು ಶಕ್ತಿ ಇರೋದ್ರಿಂದನೇ ಇವತ್ತು ಮುಖ್ಯಮಂತ್ರಿ ಮಾಡಿದ್ದೇವೆ. ಅವ್ರಿಗೆ ಮತ್ತೊಮ್ಮೆ ಶಕ್ತಿ ಬಲಪಡಿಸಬೇಕು, ಮೋದಿನ ಕೆಳಗಿಳಿಸಬೇಕು. ಸೊ ಹಾಗಾಗಿ ಏನಾದ್ರು ಶಕ್ತಿ ಬಲಪಡಿಸ್ತೀವಿ ಅಂತಂದ್ರೆ ನಾವು ಕೈ ಜೋಡಿಸ್ತೀವಿ ಮೋದಿ ಅವ್ರನ್ನ ಕೆಳಗಿಳಿಸೋದಾದ್ರೆ, ಸರಿನಾ? ಸೊ ಹಾಗಾಗಿ ಸಿದ್ದರಾಮಯ್ಯನವರ ಬಲಪಡಿಸುವಂತ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವಂತ ವೀಕು ಅಲ್ಲ. ಸೊ ಸಿದ್ದರಾಮಯ್ಯನವರ ರಾಜ್ಯದ ಜನರ ಬಲಪಡಿಸುವಂತ ನಾಯಕರ ಶಕ್ತಿಯನ್ನು ಬಲಪಡಿಸೋದಕ್ಕೆ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ ಹೊರತು ಸಿದ್ದರಾಮಯ್ಯನವರಿಗೆ ನಾಯಕರ ಬಲಪಡಿಸುವಂತ ಅವಶ್ಯಕತೆ ಇಲ್ಲ. ಅದ್ರ ರೂಲ್ಡ್ ಔಟ್. ಸೊ ಇನ್ನು ಬೇರೆ ಬೇರೆ ನಾಯಕರುಗಳು ಸರ್ವೇ ಸಹಜ. ನಾನು ಒಂದು ಸಮಾವೇಶವನ್ನು ಮಾಡಿದೆ ಅಂತ ಹೇಳಿದ್ರೆ, ನಾನು ಒಂದು ನನ್ನಲ್ಲಿರ್ತಕ್ಕಂಥ ನಾಯಕತ್ವ ಗುಣವನ್ನ, ನನ್ನಲ್ಲಿರ್ತಕ್ಕಂಥ ನನ್ನ ಸಮುದಾಯದ ಅಥವಾ ನನ್ನ ಫಾಲೋವರ್ಸ್ಗಳನ್ನ ಪಕ್ಷಕ್ಕೆ ಸೇರಿಸಿ ನಾನು ಸ್ಟ್ರಾಂಗ್ ಇದ್ದೇನೆ, ನನಗೆ ಇನ್ನೂ ಉನ್ನತವಾದಂತಹ ಹುದ್ದೆ ಕೊಡಿ, ನನಗೂ ಪಕ್ಷ ಸಂಘಟನೆಯ ಶಕ್ತಿ ಇದೆ ಅಂತ ಒಂದು ಸಂದೇಶ ಸಾರುವಂತ ಕೆಲಸ ಪ್ರಯತ್ನ ಮಾಡ್ತಾರೆ. ಯಾವ ಕೆಲಸ ಇರ್ಬೋದು, ಅವ್ರು ಹೇಳಿ ಸರಿ ಅನ್ಸುತ್ತೆ. ಇನ್ನೂ ಹುದ್ದೆಯನ್ನು ಕೊಡಿ ಅಂದ್ರೆ DCM ಹುದ್ದೆಗಳನ್ನು ಕೊಡಿ ಅಂತಲ್ಲ, ಹೇಗೆ ಅಂತ ಅಲ್ಲ. ಅದು ಸಹಜವಾಗಿ ನೋಡಿ, ಯಾರು ರಾಜಕೀಯದಲ್ಲಿ ನಾನು ನನ್ನ ಶಕ್ತಿ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ನಾನು ಪರ್ಫಾರ್ಮ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಅದಕ್ಕೆ ನಿರ್ಧಾರ ಮಾಡೋದು ಯಾರು ಮಾಡ್ತಾರೆ? ತೀರ್ಮಾನ ಮಾಡೋದು ಹೈಕಮಾಂಡ್ ಕೊಟ್ಟಿದೆ. ನೋಡಿ, ನಾವು ಏನ್ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಯಾವ ಸಂದರ್ಭದಲ್ಲಿ ಮಾಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಈಗೇನು ಆಯ್ತಪ್ಪ, ಈಗ ನಿಮ್ಮ ಪಕ್ಷ ಸಂಘಟಿಸಿ ನೆಕ್ಸ್ಟ್ ಮಂತ್ ನೀವು ಯಾವ ಎಲೆಕ್ಷನ್ ಹೋಗ್ಬೇಕು? ಅಲ್ಲ, ಈಗ ನಾವು ಲೋಕಲ್ ಬಾಡಿ ಎಲೆಕ್ಷನ್ ರೆಡಿ ಆಗ್ತಾ ಇದ್ದೀವಿ. ಲೋಕಲ್ ಬಾಡಿ ಎಲೆಕ್ಷನ್ ಹೆಂಗ್ ನಡೆಯುತ್ತೆ? ಅದಕ್ಕೆ ಪಕ್ಷನ ಹಿಂಗೆ ದೊಡ್ಡ ದೊಡ್ಡ ಸಮಾವೇಶದ ಮುಖಾಂತರ ನೀವು ಹಿಂದೆ ಯಾವತ್ತು ಸಂಘಟಿಸಿದ್ರೆ ಯಾವ ಪಕ್ಷ ಹಂಗೆ ಮಾಡಿದೆ? ವೇಟ್ ನಾನು ಹೇಳ್ತಿರೋದು, ನಾನು ಸೆಮ್ಯುಲರ್ಗೆ ಪ್ರಶ್ನೆ ಕೇಳ್ತೀನಿ. ನೋಡಿ, ಈಗ ಅವ್ರು ಹೇಳಿದ್ರಲ್ಲ 2+2 ಅಲ್ಲ ರಾಜಕಾರಣದಲ್ಲಿ ಅಂತ, ಖಂಡಿತ ಒಪ್ಕೋತೀನಿ ನಾನು. ಹಂಗೆ ನನಗೂ ಈಗ ಏನು ಅನಿಸುತ್ತೆ ಅಂದರೆ, ಇದು ನನ್ನ ಅಭಿಪ್ರಾಯ. ನಿಮಗೆ ನೀವು ಹಿರಿಯ ಪತ್ರಕರ್ತರು, ನೀವು ಅದನ್ನು ಸರಿ ವ್ಯಾಖ್ಯಾನ ಮಾಡಿ. ಈ ಸಿದ್ದರಾಮಯ್ಯ ಬಣ ಅವರು ಈಗ DK ಶಿವಕುಮಾರ್ ಅವರನ್ನು, DK ಶಿವಕುಮಾರ್ ಹೊಂದಿರುವಂಥ KPCC ಸಾರಥ್ಯವನ್ನು ಅಲುಗಾಡಿಸಿದ್ರೆ, ಅದನ್ನು ತಮ್ಮ ತೆಗೆದುಕೊಂಡ್ರೆ, ಆಗ ಸಹಜವಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೂ ಅವ್ರೇನು ತಯಾರಿ ಮಾಡ್ಕೊಳ್ತಿದ್ದಾರೆ ಅದಕ್ಕೂ ಅಡ್ಡಿಪಡಿಸ್ಬೋದು. ಮತ್ತು ಒಂದು ಸಲ KPCC ಸ್ಥಾನವನ್ನು ತೆಗೆದುಕೊಂಡ್ರೆ ಮುಂದಿನ ಚುನಾವಣೆಗೆ ಅಣಿಯಾಗ್ಬೋದು. ಮತ್ತೊಮ್ಮೆ ಅಧಿಕಾರವನ್ನು ಅದು ಸಿದ್ದರಾಮಯ್ಯ ಅವ್ರು ಗಿಟ್ಟಿಸ್ಕೊಳ್ತಾರಾ ಅಥವಾ ಸಿದ್ದರಾಮಯ್ಯ ಬಣದ ಮತ್ತಾರು ಪಡ್ಕೊಳ್ತಾರಾ ಬೇರೆ ವಿಷಯ. ಸೊ ಈ ಥರದ ಒಂದು 2-3 ಆಲೋಚನೆಗಳನ್ನು ಇಟ್ಕೊಂಡು ಈ ಥರದ್ದೊಂದು ತಂತ್ರವನ್ನು ಎಳೆದಿದ್ದಾರೆ ಅಂತ ಏನಾದ್ರು ಅನ್ನಿಸ್ತಿದೆಯಾ? ಒಂದು DK ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟು, ಒಂದು CM ಅವರ ಹೆಸರನ್ನ ಹೇಳ್ಕೊಂಡು ಬೇರೆಯವರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರ ಸ್ಟೇಟ್ಮೆಂಟ್. ಅದು ಅವ್ರ ಸ್ಟೇಟ್ಮೆಂಟನ್ನ ನಿಮ್ಮ ವಿಚಾರಕ್ಕೆ ನಾನು ಮ್ಯಾಚ್ ಮಾಡಕ್ ಹೋಗ್ತೀನಿ. ಅಂದ್ರೆ CM ಸುತ್ತಮುತ್ತ ಇರೋರು ಇದನ್ನ ಮಾಡ್ತಿರೋದು. CM ಒಳ್ಳೆಯವರು, CM DCM ಇಬ್ರು ಚೆನ್ನಾಗಿದ್ದಾರೆ. ಸುತ್ತಮುತ್ತ ಇರೋರು ಅಂತಹ ವಿದ್ಯಮಾನಗಳು ಒಟ್ಟು ಕರ್ನಾಟಕ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿದ್ಯಮಾನವನ್ನ ಒಂದಿಷ್ಟು ಗೊಂದಲಕ್ಕೆ ತಳ್ಳಿವೆ ಅಂತ ನಿಮ್ಮ ಸ್ಟೇಟ್ಮೆಂಟಿಗೂ DCM ಸ್ಟೇಟ್ಮೆಂಟಿಗೂ ಮ್ಯಾಚ್ ಮಾಡಿದ್ರೆ ಈ ತರ ಬರ್ಬೋದು. ಮತ್ತು ಡೆವಲಪ್ಮೆಂಟ್ಸು ಆ ದಿಕ್ಕಲ್ಲೇ ಹೋಗ್ತಿದೆ. ಇಲ್ಲಿವರೆಗೆ ಸಿದ್ದರಾಮಯ್ಯನವ್ರ ಬಾಯಿನಿಂದ ಏನೂ ಬಂದಿಲ್ಲ. CM DCM ನಡುವೆ ಯಾವುದೇ ಗೊಂದಲ ಇಲ್ಲ. ಇಬ್ರು ನಡುವೆ ಕೋಆರ್ಡಿನೇಷನ್ ಇದೆ, ಇಬ್ರು ನಡುವೆ ಸೌಹಾರ್ದತೆನೂ ಇದೆ, ಇಬ್ರು ನಡುವೆ ಮುಖ ತಿರ್ಸ್ಕೊಳ್ಳೋಂಥ ಡೆವಲಪ್ಮೆಂಟ್ಸು ಏನಾಗಿಲ್ಲ, ನೇರವಾಗಿ ಹಣಾಹಣಿನೂ ಆಗಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ DK ಶಿವಕುಮಾರ್ ಜಾಣ ರಾಜಕಾರಣಿ, ಅವರು ಸೀಸನ್ಡ್ ರಾಜಕಾರಣಿ. ಅವರಿಗೂ ಆ ಮೆಚ್ಯೂರಿಟಿ, ಬಹಳಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳನ್ನ ನೋಡಿ ಅವರ ಬಹಳಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳಿಗೆ ಕಾರಣ ಆಗಿ ಅವರು ಸಿದ್ದರಾಮಯ್ಯ ಅವರು ಏನು ಅಂತ ಅವ್ರಿಗೆ ಗೊತ್ತಿದೆ. ಸಿದ್ದರಾಮಯ್ಯ ಅವರ ಶಕ್ತಿ, ಅವರ ಹಿಂದಿನ ಸಮುದಾಯ ಮತ್ತು ಅವ್ರ ಪಕ್ಷಕ್ಕೆ ಕೊಟ್ಟಿರುವ ಕೊಡುಗೆ ಏನು ಅಂತ ಅವ್ರಿಗೆ ಗೊತ್ತಿದೆ. ಯಾರಿಗೆ? DK ಶಿವಕುಮಾರ್ ಅವರಿಗೆ. ಅದಕ್ಕಂತಲೇ ಅವರು ರಬ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ. ಅವರಿಗೆ ನಾನು ಗಮನಿಸಿದ ಹಾಗೆ ಇಂಥ ವಿದ್ಯಮಾನಗಳು ಬಂದಾಗ ಅವ್ರಿಗೆ ಯಾವತ್ತೂ ಇಷ್ಟು ಬಲಿಷ್ಠ ನಾಯಕನ ವಿರುದ್ಧ ರಿವೋಲ್ಟ್ ಆದರೆ ಯಾವುದೇ ಪೊಲಿಟಿಕಲ್ ಡೆವಲಪ್ಮೆಂಟು ಅಥವಾ ಯಾವುದೇ ಆಂಬಿಷನ್ಸ್ಗಳು ಈಡೇರೋದು ಬಹಳ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿದೆ. ಜೊತೆಗೆ ಈಗ 2 ವರ್ಷನೋ 2.5 ವರ್ಷನೋ ಅವ್ರಿಗೆ ಟೈಮ್ ಕೊಟ್ಟಿತ್ತು ಅಂತ ತಿಳ್ಕೊಳ್ಳಿ. 2.5 ವರ್ಷಕ್ಕಿನ್ನು ಈಗೇನಿದೆ? ದೊಡ್ಡದು ನವೆಂಬರೋ ಡಿಸೆಂಬರೋ ಇದೆ, ಈಗೇನಿದೆ ಅಲ್ವಾ? ಡೆವಲಪ್ಮೆಂಟ್ ಆವಾಗ ಆಗ್ಬೋದು. ಹೀಗಾಗಿ ಸುತ್ತಮುತ್ತ ಇರೋರು ಸಿದ್ದರಾಮಯ್ಯನವರು ಬೆಂಬಲಿಗರು ಹೆಚ್ಚು ಇಲ್ಲಿ ಸೌಂಡ್ ಮಾಡ್ತಿದ್ದಾರೆಯೇ ಹೊರತು DK ಶಿವಕುಮಾರ್ ಕಡೆಯಿಂದ ಏನು ಸೌಂಡ್ ಏನು ಆಗ್ತಿಲ್ಲ. ಇಲ್ಲಿ ಅವರು ಆಗ್ತಿರೋ ಕಾಂಟ್ರವರ್ಸಿನ ಅವರು ತಣ್ಣಗೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ, ಅಥವಾ ತೆರೆಯ ಹಿಂದೆ ವರಿಷ್ಠರ ಚರ್ಚೆ, ದೆಹಲಿ ನಂಬ್ಕೊಂಡಿರೋದು ಈ ತರ ಮಾಡ್ತಿರ್ಬೋದೇ ಹೊರತು ಬಹಿರಂಗವಾಗಿ ಎಂಬ್ರಾಸ್ ಮಾಡುವಂತ ಸ್ಟೇಟ್ಮೆಂಟ್ಗಳು ಆಗ್ತಿಲ್ಲ ಅವರಿಂದ. ನೀವು ಹಿಂಗೆ ಹೇಳಿದ್ದಕ್ಕೆ ನಾನು ಮಾತಾಡ್ತೀನಿ. ನೆನಪಾಯಿತು, ನಾನು ದೆಹಲಿಲಿ ಇದ್ದಾಗ ಒಬ್ಬ ಭಾಳ ಸೀನಿಯರ್ ಮೋಸ್ಟ್ ರಾಜಕಾರಣಿ
ಅವ್ರ ಜೊತೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರ ಸ್ಟ್ರೆಂತು ವೀಕ್ನೆಸ್ಸು ಕಾಂಗ್ರೆಸ್ ಪಾರ್ಟಿ ಇದೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ಅವಾಗ ಒಂದು ಮಾತು ಹೇಳಿದ್ರು ಅವರು, ಸಿದ್ದರಾಮಯ್ಯ ಅವರಿಂದ ನೀವು ಅಧಿಕಾರವನ್ನು ಕೇಳಿ ಪಡ್ಕೋಬೇಕು, ಕಿತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಎಕ್ಸಾಕ್ಟ್ಲಿ. ಆಯಿತಾ? ಇದು ಡಿ ಕೆ ಶಿವಕುಮಾರ್ಗೆ ಸರಿಯಾಗಿ ಅರ್ಥ ಆಗಿದ್ದರೆ ಅವರು ನೋಡಿ ಹಾಸನದಲ್ಲಿ ಸಮಾವೇಶದಲ್ಲಿ ಒಂದು ಮಾತು ಹೇಳಿದರು, ನನ್ನ ಕೊನೆ ಉಸಿರಿರುವವರೆಗೂ ನಾನು ಸಿದ್ದರಾಮಯ್ಯ ಅವ್ರ ಜೊತೆಗೆ ಇರ್ತೀನಿ ಅಂತ. ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ, ಸಿದ್ದರಾಮಯ್ಯ ನಮ್ಮ ನಾಯಕ, ಅವರು ಅನ್ಕ್ವಶನಬಲ್, ಪ್ರಶ್ನಾತೀತರು, ನಮ್ಮ ಪಕ್ಷಕ್ಕೆ ಬೇಕು ಅಂತ. ಸೊ ಈ ಥರದ ವಿಷಯಗಳನ್ನ ಇಟ್ಕೊಂಡು ಈ ಥರದ ಚರ್ಚೆಯನ್ನು ಮಾಡಿ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಕನ್ವಿನ್ಸ್ ಮಾಡಿದ್ರೆ ಅಧಿಕಾರ ಒಪ್ಪಂದ ಹೇಗೆ ಆಗಿರುತ್ತೋ ಅದ್ರ ಪ್ರಕಾರವಾಗಿ ಸಿದ್ದರಾಮಯ್ಯ ಬಿಟ್ಕೊಡ್ಬಹುದು. ಸೊ ಇದಿಷ್ಟು ಈ ಥರದ ಪರಿಸ್ಥಿತಿ ಹಿಂಗಿದ್ದೂ ಕೂಡ ಹಿಂಗೆಲ್ಲ ಕಚ್ಚಾಡ್ತಿದ್ದಾರೆ ಅಂದರೆ ಸಮಥಿಂಗ್ ಬಾಯ್ಲಿಂಗ್ ಅಂತ ಅನ್ನಿಸ್ತಿಲ್ವಾ ಅಂತ. ನೋಡಿ ಧರಣೀಶ್ ಅವರೇ, ಒಂದು ವಿಚಾರವನ್ನು ಹೇಳ್ತೇನೆ. ಮೊನ್ನೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಪಕ್ಷಕ್ಕೆ ಬಂದರೆ ಅವರು ಪಕ್ಷದ ಶಿಸ್ತಿನ ಸಿಪಾಯಿ. ನಿಜವಾಗ್ಲೂ ಪಕ್ಷ ಏನು ಹೇಳುತ್ತೋ ಅದನ್ನೇ ಮಾಡೋದು. ಪಕ್ಷಕ್ಕೆ ಕೆಟ್ಟ ಹೆಸರು ತರ್ತಾರೆ ಅಂತ ಏನೋ ಬರ್ತದೆ ಅಂತ ಹೇಳಿದ್ರೆ ಆ ಹತ್ರಕ್ಕೂ ಹೋಗೋದಿಲ್ಲ. ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು, ಇಲ್ಲಿ ರಾಜಕೀಯ ಅನ್ನೋದು ಜಂಗಿ ಕುಸ್ತಿ ಅಲ್ಲ. ಓಕೆ, ಮಾನ್ಯ ಸಿದ್ದರಾಮಯ್ಯ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಡಿ ಕೆ ಶಿವಕುಮಾರ ಪಕ್ಷ ನಿಷ್ಠೆಯನ್ನು ನಾನು ಪ್ರಶ್ನೆ ಮಾಡಿಲ್ಲ. ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಶಕ್ತಿನೂ ಪ್ರಶ್ನೆ ಮಾಡಬೇಡಿ. ಡಿ ಕೆ ಶಿವಕುಮಾರ್ ಅವರ ಶಕ್ತಿನೂ ನೀವು ಪ್ರಶ್ನೆ ಮಾಡಬೇಡಿ. ಸಿದ್ದರಾಮಯ್ಯನವರು ಹೇಗೆ ದೊಡ್ಡ ನಾಯಕರೋ ಡಿ ಕೆ ಶಿವಕುಮಾರ್ ಅಷ್ಟೇ ದೊಡ್ಡ ನಾಯಕರು. ಇವರು ಪಕ್ಷ ಸಂಘಟನೆಯಲ್ಲಿ ಮೇರು ಏನು, ನಾವು ಬೇರೆ ಬೇರೆ ನಾಯಕರುಗಳ ಬಗ್ಗೆ ದೇವೇಗೌಡರು, SM ಕೃಷ್ಣ ಅವರು, ಇವ್ರ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಏನು ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಅದೇ ಸಾಲಿನಲ್ಲಿ ಅವರಿಗಿನ ಹೆಚ್ಚು ಪಕ್ಷ ಸಂಘಟನೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು, ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರನ್ನೇ. ಯಾಕೆ ಅಂತಂದ್ರೆ ಇವತ್ತು ನಿಜವಾಗ್ಲೂ 2023ರಲ್ಲಿ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್. ಪಕ್ಷ ಸಂಘಟನೆ ಸತ್ತೋಗಿದ್ದಂಥ ಪಕ್ಷವನ್ನ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಪಕ್ಷವನ್ನ ಕಟ್ಟಿ ಸಿದ್ದರಾಮಯ್ಯನವರ ಜೊತೆಗೂಡಿ ಎಲ್ಲ ನಾಯಕರ ಜೊತೆಗೂಡಿ ಎಲ್ಲರನ್ನು ನಾವೆಲ್ಲ ಒಂದು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಲ್ಲಿ ಹೋಗಿ ಚುನಾವಣೆ ಗೆದ್ದಿದ್ದು 136 ಸ್ಥಾನ ಗೆದ್ದಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಅದು. ಡಿ ಕೆ ಶಿವಕುಮಾರ್ಗೆ ಆದಂಥ ಒಂದು ಶಕ್ತಿ ಇದೆ, ಅದೇ ರೀತಿ ಸಿದ್ದರಾಮಯ್ಯನವ್ರಿಗಿದೆ. ಆ ಎರಡು ಶಕ್ತಿಗಳು ಮತ್ತೆ ಬೇರೆ ಬೇರೆ ಶಕ್ತಿಗಳಿಂದ MB ಪಾಟೀಲ್, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಇವರೆಲ್ಲ ಶಕ್ತಿಯ ಸಮ್ಮಿಲನದಿಂದ ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಹಾಗಾಗಿ ಒಬ್ಬ ನಾಯಕರನ್ನ ಮೇಲ್ ತೋರಿಸಿ ಇನ್ನೊಬ್ಬರನ್ನ ಕೇಳು ನೋಡುವಂತ ಪ್ರಯತ್ನ ಯಾರು ಮಾಡಬೇಡ. ಯಾಕೆಂದ್ರೆ ಅವರದೇ ಆದಂತ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಪಕ್ಷ ಸಂಘಟನೆಯಲ್ಲಿ ಮತ್ತೆ ಪಕ್ಷ ಅಧಿಕಾರಕ್ಕೆ ತರೋದ್ರಲ್ಲಿ ಶಕ್ತಿ ಇದೆ. ಸಿದ್ದರಾಮಯ್ಯನವ್ರ ಶಕ್ತಿ ಇಲ್ವಾ? ಹಾಗೆ ಡಿ ಕೆ ಶಿವಕುಮಾರ್ ಇದೆ, ಪರಮೇಶ್ವರ್ ಇದೆ, MB ಪಾಟೀಲ್ ಇದೆ. ಸೊ ನಾನು ಏನು ಕೇಳ್ತಿದ್ದೀನಿ ಅಂತಂದ್ರೆ, ಕಂಪೇರ್ ಮಾಡುವಂತ ಪ್ರಯತ್ನವನ್ನ ನಾವು ಮಾಡೋದು ಬೇಡ. ಇವ್ರು ದೊಡ್ಡವರು ಅವ್ರು ಚಿಕ್ಕವರು, ಅವ್ರು ದೊಡ್ಡವರು ಇವ್ರು ಚಿಕ್ಕವರು, ಇವ್ರದ್ದು ಆ ಥರ ಅಲ್ಲ. ಯಾಕೆಂದ್ರೆ ಒಂದು ಪಕ್ಷದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ ಕೆಲವು ನಿರ್ಧಾರಗಳಾಗಿರ್ತವೆ. ಸೊ ಏನು ಕೆಲವು ಟೈಮು ಎಲಿಜಿಬಲ್ ಇದ್ರೂ ಕೆಲವರಿಗೆ ಮಂತ್ರಿ ಸ್ಥಾನ ಅವಕಾಶ ಕೊಡಕ್ಕಾಗೋದಿಲ್ಲ. ಯಾಕೆಂದ್ರೆ ಬೇರೆ ಇನ್ನೇನೋ ಕಾರಣ ಇರ್ತದೆ, ಸರಿನಾ? ಸೊ ಹಾಕ್ಲಿಕ್ಕೆ ಹಾಕೊಂಡ್ರೆ ಇನ್ನೂ ಕೆಲವರು ಇದ್ದಾರೆ. ಯಾರು ಈಗ RV ದೇಶಪಾಂಡೆ ಅವರು ತುಂಬಾ ಹಿರಿಯರು, ಅವ್ರು ಕೊಡಕ್ಕಾಗಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ಕಾರಣ ಇರ್ತದೆ. ಕೆಲವು ರಾಜಕೀಯ ಕಾರಣಗಳಿಂದ ಕೆಲವರಿಗೆ ಅಧಿಕಾರವನ್ನು ತಪ್ಪಿರ್ತದೆ, ಹಾಗಂತ ಅವ್ರು ಎಲಿಜಿಬಲ್ ಇಲ್ಲ ಅಂತಲ್ಲ. ಸೊ ಅದೇ ರೀತಿ ಈಗೇನು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು 136 ಸ್ಥಾನಗಳೊಂದಿಗೆ ಗೆದ್ದ ನಂತರ ಶಾಸಕರ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ತೀರ್ಮಾನ ಮಾಡಿರೋದ್ರಿಂದ ನಾವು ಒಬ್ಬರನ್ನ ಮೇಲಾಗಿ ಇನ್ನೊಬ್ಬರನ್ನ ಕೆಳಗೆ ಬಿಂಬಿಸುವಂತ ಪ್ರಯತ್ನ ಬೇಡ. ಆದ್ರೆ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಶಕ್ತಿ ಇದೆ. ಸಿದ್ದರಾಮಯ್ಯನವ್ರು ಹೇಗೆ ಒಂದು ದೊಡ್ಡ ಶಕ್ತಿ ಇದೆಯೋ ರಾಜ್ಯಕ್ಕೆ, ಡಿ ಕೆ ಶಿವಕುಮಾರ್ ಅವ್ರದ್ದು ಅಷ್ಟೇ ಒಂದು ದೊಡ್ಡ ಶಕ್ತಿ ಇದೆ. ಸರಿ, ನಾನು ಹೌದಪ್ಪ, ನೀವು ಹೇಳ್ತಿದ್ರ ಎರಡು ದೊಡ್ಡ ಶಕ್ತಿಗಳು, ಜೋಡೆತ್ತುಗಳು ಇದ್ದು ಕೂಡ ಇಷ್ಟೊಂದೆಲ್ಲ ಗೊಂದಲ ಆಗ್ತಿದೆ ಅಂತ ಮಾಡ್ತಿದೀವಿ. ಆಮೇಲೆ ಒಂದು ನಿಮಿಷ ಅದು ಇವ್ರಿಗೆ ಸೆಮಿವಿಲ್ ಅವ್ರಿಗೆ ಕೇಳ್ತೀನಿ ನೋಡಿ. ಇವರು ರಘುದೊಡ್ಡವರು ಹೇಳಿದರು ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯದ ಬಗ್ಗೆ, ಮತ್ತು ಅವ್ರು ಸಿದ್ದರಾಮಯ್ಯ ಸಾಮರ್ಥ್ಯದ ಬಗ್ಗೆ ಹೇಳಿದರು. ನಾನು ಶುರು ಮಾಡಿದ್ದೆ ಹೆಂಗಂತ, ಇಷ್ಟೆಲ್ಲ ಸರ್ಕಾರಕ್ಕೆ ಇಷ್ಟು ದೊಡ್ಡ ಬಹುಮತ ಇದೆ, ಪ್ರಚಂಡ ಬಹುಮತ ಇದೆ, ಯಾವ್ದು ಅಡೆತಡೆ ಇಲ್ಲದೆ ಹೋಗ್ಬೇಕಾಗಿತ್ತು. ನಾಯಕತ್ವ ಇದೆ, ಬಹುಮತ ಇದೆ, ಆದರೂ ಮತ್ತು ಗ್ಯಾರಂಟಿಗಳನ್ನೆಲ್ಲ ಇದು ಮಾಡಿದ್ದಾರೆ, ಏನೋ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಷ್ಟೆಲ್ಲ ಇದ್ದು ಕೂಡ ಕಿತ್ತಾಡ್ತಿದ್ದಾರೆ. ಇದು ಒಂದು ಮುಖ್ಯಮಂತ್ರಿ ಸ್ಥಾನದ ವಿಷಯಕ್ಕೆ ಅಂತ ಅಂದ್ಕೊಂಡಿದ್ವಿ, ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ಇನ್ನೊಂದು, ಈ KPCC ಹುದ್ದೆ ಹಿಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಹಿಂಗೆ ನಡೀತಿದೆಯಾ? KPCC ಹುದ್ದೆ ಒಂದು ಗುಂಪು ಪ್ರಯತ್ನ ಪಡ್ತಿರೋದು ಪಕ್ಷದ ಮೇಲೆ ತಮ್ಮ ಹೋಲ್ಡನ್ನು ಇಟ್ಕೋಬೇಕು ಅನ್ನೋ ಕಾರಣಕ್ಕೆ. ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಪಕ್ಷದ ಸಾರಥ್ಯವನ್ನು ವಹಿಸಿದಾಗ ರಘು ಅವರು ಹೇಳಿದ ರೀತಿಯಲ್ಲಿ ಪಕ್ಷ ಯಾವ ಸ್ಥಿತಿನಲ್ಲಿತ್ತು ಮತ್ತು ಅದನ್ನು ಎತ್ತೋದಕ್ಕೆ ಮತ್ತು ಒಂದು ಪಾರ್ಟಿನ ಕಟ್ಟಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ಯಾಯ ರಾಜಕೀಯ ಶಕ್ತಿಯನ್ನು ಬೆಳೆಸೋದಕ್ಕೆ, ಪರ್ಯಾಯ ರಾಜಕಾರಣವನ್ನು
ಬೆಳೆಸೋದಕ್ಕೆ ಆಗ ಇದ್ದಂತಹ ಕೋಮುವಾದಿ ಶಕ್ತಿಗಳ ವಿರುದ್ಧ ಒಂದು ಪ್ರಬಲ ರಾಜಕೀಯ ಶಕ್ತಿಯನ್ನು ಕಟ್ಟೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಅಭೂತಪೂರ್ವ. ಈಗ ಅವರು ಅಧಿಕಾರದಲ್ಲಿದ್ದಾರೆ, ಪಕ್ಷ ಬೆಳೆದಿದೆ, ಪವರ್ ಇದೆ. ಶಿವಕುಮಾರ್ ಎಲ್ಲಿ CM ಆಗ್ಬಿಡ್ತಾರೋ ಪಾರ್ಟಿ ಮೇಲೆ ನಾನು ಹೋಲ್ಡ್ ಇಟ್ಕೊಳ್ಳೋದಕ್ಕೆ ನನಗೆ ಪಾರ್ಟಿ ಬೇಕು ಅನ್ನೋಂಥ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಈಗ ಸಿಚುವೇಶನ್ ಬೇರೆ ಇದೆ. ಡಿ ಕೆ ಶಿವಕುಮಾರ್ ಅವರು ಶಕ್ತಿ ತೋರಿಸಿ ಪಕ್ಷ ಕಟ್ಟಿದಂತಹ ಸಿಚುವೇಶನ್ನು ಬೇರೆ ಇದೆ. ಮತ್ತು ಇಲ್ಲಿ ಇನ್ಯಾರೋ ಪಕ್ಷವನ್ನ ಬಂದು ನಾವು ತಗೊಳ್ಳೋದ್ರ ಮೂಲಕ ಶಿವಕುಮಾರ್ ಅವ್ರನ್ನ ವೀಕ್ ಮಾಡ್ತೀನಿ ಅನ್ನೋದು ಅಂಥ ಒಳ್ಳೆ ಲಾಜಿಕ್ ಏನು ಆಗೋದಿಲ್ಲ, ಅವ್ರ ಲೆಕ್ಕಾಚಾರ ಏನು ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಹೋಗಿ KPCC ಪ್ರೆಸಿಡೆಂಟ್ ಆಗ್ತಿದ್ದಂಗೆ ಇಮೇಜ್ ಬಂದ್ಬಿಡುತ್ತಾ? ಪಾರ್ಟಿ ಕಟ್ಟಬೇಕು, ಸ್ಟ್ರಗಲ್ ಮಾಡಬೇಕು, ಅದೇನು ಕಮ್ಮಿ ಏನಲ್ಲ. ಭಾರತೀಯ ಜನತಾ ಪಕ್ಷದ ವಿರುದ್ಧ ಒಂದು ಪಕ್ಷವನ್ನ ನೀವು ಪವರಲ್ಲಿ ಇದ್ರೂ ಕೂಡ ಎತ್ತು ಕಟ್ಟುವಂತ ವಿಚಾರ, ಅದನ್ನು ಎತ್ತುವಂಥದ್ದು ಕಟ್ಟುವಂಥದ್ದು ಇದೆಯಲ್ಲ. ಭಾರತೀಯ ಜನತಾ ಪಕ್ಷ ಕೇಡರ್ ಬೇಸ್ಡ್ ಪಕ್ಷ, ಇದು ಮಾಸ್ ಬೇಸ್ಡ್ ಪಕ್ಷ. ಚಾಲೆಂಜಿಂಗ್ ಇರುತ್ತೆ, ಕಷ್ಟ ಇದೆ, ಅದು ಕಷ್ಟ ಇದೆ. ಬಂದು ಕಿತ್ಕೊಂತಿದ್ದಂಗೆನೆ ನಂದು ಬಂದ್ಬಿಡ್ತು ಪಾರ್ಟಿ ಆಟೋಮೆಟಿಕ್ ಬೆಳೆದು ಬಿಡುತ್ತೆ ಅಂತಲ್ಲ. ಇಮೇಜ್ ಬೇಕು, ವರ್ಚಸ್ ಬೇಕು, ಶಕ್ತಿ ಬೇಕು, ಶ್ರಮ ಬೇಕು, ಸ್ಟ್ರಾಟಜಿ ಬೇಕು, ಇವೆಲ್ಲ ಕೌಂಟ್ ಆಗುತ್ತೆ. ಬರೀ ಅವನ್ನ ಇರಿಸ್ಮುರಿಸ್ ಮಾಡಬೇಕು ಮತ್ತು ದುರ್ಬಲ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ರಾಜಕಾರಣ ಮಾಡ್ತಿದ್ರೆ ಅದು ಒಳ್ಳೆಯ ರಾಜಕಾರಣ ಏನು ಆಗೋದಿಲ್ಲ. ಹೀಗಾಗಿ ಸದ್ಯಕ್ಕೆ ದಿಸ್ ಇಸ್ ಹೈ ಟೈಮ್. ಹೈಕಮಾಂಡ್ ಅವರು ಇಂಟರ್ವ್ಯೂನ್ ಆಗೋದಕ್ಕೆ ಇದು ಹೈ ಟೈಮ್. ಇದು ಈಗ ಅಸೆಂಬ್ಲಿ ನಡೀತಾ ಇದೆ, ಅಸೆಂಬ್ಲಿ ಮುಗಿದಾದ ನಂತರ ಈ ಡೆವಲಪ್ಮೆಂಟ್ಸು ಒಂದಿಷ್ಟು ಆಗ್ಬಹುದು. ಹೈಕಮಾಂಡ್ ಅವರು ಇಲ್ಲಿ ಬಂದು ಅಥವಾ ಬೇರೆ ಲೀಡರ್ಸನ್ನ ಕರೆಸಿ ಎಲ್ರಿಗೂ ಒಟ್ಟಿಗೆ ಕೂರಿಸ್ಕೊಂಡು ಯಾಕಾಗಿ ಮಾತಾಡ್ತಿದ್ದಾರೆ, ಏನಕ್ಕೆ ಈ ಥರ ಮಾತಾಡ್ತಿದ್ದಾರೆ, ವಾರ್ನಿಂಗ್ ಕೊಟ್ಟ ನಂತರವೂ ಕೂಡ ಓಪನ್ ಆಗಿ ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅನ್ನೋದನ್ನು ಕರೆಸಿ ಚರ್ಚೆ ನಡೆಸಿ ಸೂಕ್ತವಾದ ಡೈರೆಕ್ಷನ್ಸ್ ಕೊಡದೆ ಹೋದರೆ ಇದು ಒಂದಲ್ಲ ಒಂದು ಪಾಯಿಂಟಲ್ಲಿ ಎಲ್ಲ ಪಾಯಿಂಟು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಡಿದು ಬಿಟ್ರೆ ಕಷ್ಟ. ಇಲ್ಲ ನೋಡಿ, ಒಂದು ವಿಚಾರ ನೀವು ಅವಾಗಲೇ ಒಂದು ಹೇಳಿದ್ರೆ, ಸಿದ್ದರಾಮಯ್ಯನವ್ರ ಹತ್ರ ಕೇಳ್ಕೊಂಡು ತಗೊಳ್ಬೇಕೇ ಹೊರತು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ. ಅದೇ ರೀತಿ ಯಾವುದೇ ನಾಯಕರು, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಾಯಕರ ಹತ್ರ ಯಾವುದೇ ಅಧಿಕಾರವನ್ನ ಕಿತ್ಕೊಳ್ಳೋಕ್ಕಾಗಲ್ಲ. ಅವ್ರು ಕೇಳಿ ಒಂದ್ಸಲ ಕಿತ್ಕೊಂಡು ಈಗಲೂ ಅನುಭವಿಸ್ತಿದ್ರು ವೀರೇಂದ್ರ ಪಾಟೀಲ್ ಹತ್ರ. ಅಲ್ಲ, ಕಿತ್ಕೊಳ್ಳೋದು ನಾವು ಅದನ್ನ ಕಿತ್ಕೊಂಡಿರೋದಲ್ಲ. ಅವ್ರ ಅನಾರೋಗ್ಯದ ಕಾರಣದಿಂದ ಪಕ್ಷ ತೀರ್ಮಾನಕ್ಕೆ, ಅನಾರೋಗ್ಯದ ಕಾರಣದಿಂದ ಅವ್ರ ಪಕ್ಷ ತೀರ್ಮಾನ. ಯಾಕೆಂದ್ರೆ ಅನಾರೋಗ್ಯದಿಂದ ಒಂದು ಸರ್ಕಾರ ನಡೆಯಲಿ ಅಂತ ತಾವೇ ಮಾಧ್ಯಮದಲ್ಲಿ ಸರ್ಕಾರ ಬಿದ್ದೋಗಿದೆ, ಸರ್ಕಾರ ಸತ್ತೋಗಿದೆ, ಅವರು ಮುಖ್ಯಮಂತ್ರಿ ಇದರಲ್ಲಿದ್ದಾರೆ, ಮನೆ ಆಸ್ಪತ್ರೆಯಲ್ಲಿದ್ದಾರೆ ಅಂತ ನೀವೇ ಚರ್ಚೆ ಮಾಡಿದ್ದನ್ನ ಜ್ಞಾಪಿಸ್ಕೊಳ್ಳಿ. ಹಳೆ ಪೇಪರ್ಗಳು ಹೋದ್ರೆ ಗೊತ್ತಾಗ್ತದೆ. ಸೊ ಆ ದೃಷ್ಟಿಯಿಂದ ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ. ಪಕ್ಷ ತೀರ್ಮಾನ ಆದ ನಂತರ ಮತ್ತೊಮ್ಮೆ ನಾವು ಇದು ಮಾಡಿದ್ದೇವೆ. ಬಟ್ ಯಾವುದೇ ನಾಯಕರನ್ನ ನಾವು ಅಧಿಕಾರದಿಂದ ಯಾರನ್ನೂ ನಾವು ಸಣ್ಣದಾಗಿ ನೋಡೋದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ನಾಯಕನಿಗೂ ಯಾವುದೇ ಅಂತ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಅವರಿಗೆ ಬಿಟ್ಬಿಟ್ಟು ನಾವು ಹೋಗಿ ಬಡಿ ಕೊಡಿ ಅಂತ ಹೇಳಿ ಕಿತ್ಕೊಳ್ಳೋದಿಲ್ಲ. ಅವರಿಗೆ ಗೌರವಯುತವಾಗಿ ಈಗ ಯಾರ ಮಿನಿಸ್ಟರ್ ತೆಗೆದ್ರೂ ಕೂಡ ಅವರು ನಿಮಗೆ ಶಕ್ತಿ ಇಲ್ಲ ಅಂತ ಯಾಕೆ ಮಿನಿಸ್ಟರ್ ಮಾಡ್ತಿದ್ವಿ? ಹಾಗಾದ್ರೆ ಅವ್ರಿಗೆ ಶಕ್ತಿ ಇದೆ, ರಾಜ್ಯ ಜನತೆಗೆ ಸೇವೆ ಮಾಡಲಿ ಅಂತಾನೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇನ್ನೂ ಕೆಲವರಿಗೆ ಕಾರಣಾಂತರಗಳಿಂದ ಕೆಲವ್ರನ್ನ ರೀಪ್ಲೇಸ್ ಮಾಡಬೇಕಾದ ಸಂದರ್ಭದಲ್ಲಿ ಪ್ರದೇಶವಾರು, ಜಾತಿವಾರು ಮತ್ತು ಬೇರೆ ಬೇರೆ ಕಾರಣಗಳಿಂದ ನಾವು ಕೊಡಬೇಕಾಗಿ ಬರ್ತದೆ. ಆ ಸಂದರ್ಭದಲ್ಲಿ ಅವ್ರನ್ನ ಗೌರವಯುತವಾಗಿ ಅವ್ರನ್ನ ಬೀಳ್ಕೊಟ್ಟು ಬೇರೆಯವ್ರನ್ನ ಹೊರ ತರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಪ್ರಕ್ರಿಯೆ. ಸೊ ಈಗ ನಡೆದಿರ್ತಕ್ಕಂಥದ್ದು ಏನೋ ಅವರು ಕೆಲವರು ವೈಯಕ್ತಿಕವಾದಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈಗ ಸತೀಶ್ ಜಾರಕಿಹೊಳಿ ಅವರು ನನಗೆ ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ರಾಜನ ಕೇಳಿದ್ರೆ ಮಾಡ್ತೀನಿ ಅಂತ ಕೇಳ್ತಿದ್ದಾರೆ. ಅದ್ರ ತಪ್ಪೇನಿದೆ? ಆದರೆ ಪಕ್ಷದ ಮೇಲೆ ತುಂಬ ಪರಿಣಾಮ ಬೀರುತ್ತಾ? ನನಗೆ ನಂಗೆ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಪಕ್ಷದ ಈಗಲೂ 3.5 ವರ್ಷ ಚುನಾವಣೆ ಇರೋದ್ರಿಂದ ಆ ರೀತಿಯ ಬದಲಾವಣೆಗಳು ಸದ್ಯಕ್ಕೆ ನನಗೇನು ಆಗುತ್ತೆ ಅಂತ ಅನ್ಸೋದಿಲ್ಲ. ಬಟ್ ಆ ಥರ ಆದರೆ ಐ ಥಿಂಕ್ ಸದ್ಯದ ಪರಿಸ್ಥಿತಿಯಲ್ಲಿ ಆ ಚೇಂಜಸ್ ಏನು ನನಗೆ ಕಾಣಿಸ್ತಿಲ್ಲ. ಅಲ್ಲ, ಪರಿಣಾಮ ಬೀರದೆ ಏನು ಮಾಡ್ತಾರೆ ರಾಜಕಾರಣಿಗಳು? ಅಲ್ಲ, ನಾನು ಅವಾಗಲೇ ಒಂದು ಮಾತು ಹೇಳಿದೆ. ನಾನೊಬ್ಬ ರಾಜಕಾರಣಿ ಅಂತ ಅಂದ್ರೆ ನಾನು ನನ್ನ ಸಾಮರ್ಥ್ಯವನ್ನು ಚೆಕ್ ಮಾಡಬೇಕು ಅಂದ್ರೆ ನಾನೇನು ಮಾಡ್ತೀನಿ, ನನ್ನ ಶಕ್ತಿಯಿಂದ ಶೇಕ್ ಮಾಡಿ ನೋಡ್ತೀನಿ ಎಷ್ಟು ದೊಡ್ಡ ವೇವ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಕೆಲವು ಟೈಮು ನಾನು ಟೆಸ್ಟ್ ಮಾಡ್ಕೊಳ್ಬೇಕು. ಟೆಸ್ಟ್ ಮಾಡ್ಕೊಳ್ಳೋದು ತಪ್ಪಾಗ್ಬಿಡ್ತದೆ. ನಾನು ಟೆಸ್ಟ್ ಮಾಡ್ಕೊಂಡಿಲ್ಲ ಅಂತ ನಾಳೆ ಯಾರನ್ನ ಬಂದು ನೀವು ಹೋಗಿ ಮರ ಹತ್ತಿ ಅಂತ ಹೇಳಿದ್ರೆ ನಾನು 10 ದಿನ ಇಲ್ವ ಅಂತ ಗೊತ್ತಿಲ್ಲ, ಟೆಸ್ಟ್ ಮಾಡ್ಕೊಂಡಿರ್ಬೇಕು. ಹಾಗಾದ್ರೆ 8 ದಿನದಲ್ಲಿ ಪಕ್ಷದ ಅಧ್ಯಕ್ಷಗಳನ್ನ ಚೇಂಜ್ ಮಾಡ್ತೀನಿ ಅಂತ AICC ಅಧ್ಯಕ್ಷರು ಹೇಳಿದ್ರಲ್ಲ, ಅವ್ರೇನ್ ಚೆಕ್ ಮಾಡಿದ್ದು? ಅಲ್ಲ ನೋಡಿ, ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಪಕ್ಷದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅವರು ಪಕ್ಷದಲ್ಲಿ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಯಾವಾಗ ತೀರ್ಮಾನ ಅವರೇ ಡಿಸೈಡ್ ಮಾಡ್ತಾರೆ. ನಾಳೆ ಆಗುತ್ತಾ? ನೋ. ಎಲ್ಲ ರಾಜ್ಯಗಳು ಆಗುತ್ತಾ? ನೋ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದೇ ಕಾಲಘಟ್ಟದಲ್ಲಿ ಯಾವಾಗ ಚೇಂಜ್ ಮಾಡ್ಕೊಂಡು ಬರ್ತೀವಿ. ಈಗ ಇನ್ನೊಂದು ಪ್ರಶ್ನೆ ಯೂಶುವಲ್ ಕೇಳ್ತಾರೆ, ಏನಂತ ಒಂದು ನಾಯಕನಿಗೆ ಒಂದು ಹುದ್ದೆ ಅಂತ ಹೇಳಿ. ಈಗ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಕೊಟ್ಟಿದ್ದೀವಿ ನಾವು. ಅಲ್ಲ, ಸೊ ನೋಡಿ, ಯಾವಾಗ್ಲೂ ಒಂದು ಪಕ್ಷದ ಆಂತರಿಕ ತೀರ್ಮಾನ ಏನಿದೆ ಅದು ಯಾವಾಗ ಬೇಕಾದ್ರೂ ಬದಲಾಗ್ಬೋದು ನಾವು. ಸೊ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತೀವಿ, ಇನ್ನೊಂದು ಪಕ್ಷದ ಹಿತದೃಷ್ಟಿಯಿಂದ ಮಾಡಿಫೈ ಮಾಡ್ಕೊಳ್ತೀವಿ. ಸರಿನಾ? ಈಗ ಅದನ್ನ 1 ಅಲ್ಲ 3 ಹುದ್ದೆ ಕೊಡ್ಬೋದು.
ಯಾಕೆಂದ್ರೆ ಒಬ್ಬ ವ್ಯಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಕೊಡ್ಲಿಲ್ಲ ಅಂತಂದ್ರೆ ಅದು ಪಕ್ಷಕ್ಕೆ ಮತ್ತೆ ರಾಜ್ಯಕ್ಕಾಗುವಂತ ನಷ್ಟ. ಸೊ ಮನೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಏನಾದ್ರು ಇವ್ರು ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದಾರೆ ಅಂದ್ರೆ ಅಫ್ಕೋರ್ಸ್ ಎಲ್ಲಾರ್ದು ಒಗ್ಗಟ್ಟಿನ ಬಲದಿಂದ ತಂದಿರ್ತಕ್ಕಂಥದ್ದು. ಆದ್ರೆ ಸತ್ತೋಗಿದ್ದಂತ ಪಕ್ಷ ಸಂಘಟನೆ ವಿಚಾರದಲ್ಲಿ ಎಸ್ಪೆಷಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಫ್ಯಾಸಿಸ್ಟ್ ಪಕ್ಷಗಳ ವಿರುದ್ಧ ಫೈಟ್ ಮಾಡಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಮನೇಲಿ ಮಲಗಿದವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಪಕ್ಷ ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ಇವತ್ತು ಪಕ್ಷಕ್ಕೆ ಅಧಿಕಾರಕ್ಕೆ ತರುವಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಅಗಾಧವಾಗಿದೆ. ಸೊ ಹಾಗಾಗಿ ಅವರನ್ನ ಸಿಮಿಲರ್ಗೆ ಒಂದು ಕೇಳ್ತೀನಿ ನೋಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಮಾನ್ಯವಾಗಿ ಅವರು ಏನೋ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ, ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಅಂಥವ್ರ ಬಾಯಲ್ಲಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಬಂದಿದೆ ಅಂತ ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ ಅವರು. ಇದನ್ನ ಹೇಗೆ ಸ್ವೀಕರಿಸಬೇಕು ಅಂತ ಒಂದು ಪಕ್ಷದ ಅಧ್ಯಕ್ಷರಾಗಿ ಎಲ್ಲ ಕಡೆ ಪಾರ್ಟಿನ ರಿಷಫಲ್ ಮಾಡ್ತಿರೋದ್ರಿಂದ ಆ ಥರ ಜನರಲ್ ಆಗಿ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ತಲೆನಲ್ಲಿ ಓಡಿಸಿರೋದೇನು ಅಂತಂದರೆ ಇನ್ನೂ ಒಂದು ಕ್ಯಾಟಗಾರಿಕಲ್ ಆಗಿ ಯಾವುದೇ ಒಂದು ಕ್ಲಾರಿಟಿ ಇರುವಂಥ ಡೆವಲಪ್ಮೆಂಟ್ ಏನೂ ಆಗ್ತಾ ಇಲ್ಲ. ಅದು ಆಗಬೇಕಾಗಿರೋದು ಡೆಲ್ಲಿನಲ್ಲಿ. ಇಲ್ಲಿ ನಾಯಕರ ಸುತ್ತಮುತ್ತ ಇರೋರು ಅವರವ್ರ ಸ್ಥಾನಗಳನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಅಥವಾ ರಾಜಕೀಯ ಸ್ಥಿತಿ ಒಂದು ವೇಳೆ ಏನಾದರೂ ಬದಲಾವಣೆ ಆದರೆ ನಾವು ನಮ್ಮ ಜಾಗ ಎಲ್ಲಿದೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಅವರವರ ರೀತಿಯಲ್ಲಿ ಅವರವರ ರಾಜಕೀಯ ಶೈಲಿನಲ್ಲಿ ಅವರು ಬದಲಾವಣೆಯನ್ನು ಅವರು ರಾಜಕಾರಣವನ್ನು ಮಾಡ್ತಿದ್ದಾರೆ. ದಲಿತ ಸಮುದಾಯದ ರ್ಯಾಲಿಗೆ ಅನುಮತಿ ಕೊಟ್ಟು ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಅದು ಅಭೂತಪೂರ್ವ ಸಕ್ಸಸ್ ಆಗೋದ್ರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣದ ಗೇಮ್ ಚೇಂಜರ್ ರ್ಯಾಲಿ ಏನಾದರೂ ಆಗುತ್ತಾ? ಅದು ಆ ರ್ಯಾಲಿಯ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣದ ಈಕ್ವೇಷನ್ ಏನಾದರೂ ಚೇಂಜ್ ಆಗುತ್ತಾ? ನಾಟಕೀಯವಾಗಿ ಏನಾದರೂ ಚೇಂಜ್ ಆಗುತ್ತಾ? ಅಷ್ಟು ಆ ಕೆಪಾಸಿಟಿ ಏನಾದರೂ ಹೊಸ ವಿದ್ಯಮಾನಕ್ಕೆ ಆ ರ್ಯಾಲಿ ಕಾರಣ ಆಗುತ್ತಾ? ಅದನ್ನ ನಾನು ಕಾದು ನೋಡ್ತೀನಿ. ನೀವು ಹೇಳಿದ್ದಕ್ಕೆ ಒಂದೆರಡು ಮೂರು ಪೂರಕ ಅಂಶಗಳು. ಈಗ ನೋಡಿ, ಕಳೆದ ವಾರ ಸತೀಶ್ ಜಾರಕಿಹೊಳಿ ಮತ್ತೆ KN ರಾಜಣ್ಣ ದೆಹಲಿಗೆ ಹೋಗಿ ಬಂದರು. ನನಗೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ನಾಳೆ ಪರಮೇಶ್ವರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಓಕೆ, ಅದೇ ಸೊ ಪರಮೇಶ್ವರ್ ಆದ್ಮೇಲೆ SC ಮಹದೇವಪ್ಪ ಹೋಗ್ತಾರೆ. ಅವರು ಒಬ್ಬೊಬ್ಬರಾದ್ಮೇಲೆ ಹೋಗಿ ನನ್ನ ಪ್ರಕಾರ ಎರಡು ರೀತಿಯ ಒತ್ತಡವನ್ನು ಏರ್ತಿದ್ದಾರೆ. ಒಂದು KPCC ಅಧ್ಯಕ್ಷಗಾದಿ ಬದಲಾವಣೆ ವಿಷಯ, ಮತ್ತೊಂದು ದಲಿತ ಸಮಾವೇಶಕ್ಕೆ ಒಪ್ಪಿಗೆ ಪಡೆಯುವ ರಾಹುಲ್ ಗಾಂಧಿ ಅವರನ್ನು ಕರೆತರುವಂಥ ಪ್ರಯತ್ನ. ಕರೆತಂದ್ರು ಇಲ್ಲೇನಾದ್ರು ದಲಿತ ಸಮಾವೇಶ ಮಾಡಿ ನೀವು ಹೇಳ್ದಂಗೆ ಅದು ಅಭೂತಪೂರ್ವವಾಗಿ ಯಶಸ್ವಿ ಆದರೆ, ಒಂದು ರೀತಿಯಲ್ಲಿ ಸಿದ್ದರಾಮಯ್ಯೋತ್ಸವ ರೀತಿಯಲ್ಲಿ ಆದರೆ, ಆಗ ಅವರು ಅವರ ಹಕ್ಕನ್ನು ಮಂಡಿಸ್ತಾ ಬಿಡ್ತಾರ? ಅದೇ ಅಂಥ ಸಿಚುವೇಶನ್ ಏನಾದ್ರು ಬಂದರೆ ಯಾರು ಪ್ರತ್ಯಕ್ಷ ಆಗ್ತಾರೆ ಅಂತ ನನ್ನ ಪ್ರಶ್ನೆ. ಯಾಕೆ ಅಂತಂದ್ರೆ ಈಗ ಜಾರಕಿಹೊಳಿ ಅವರು, ರಾಜಣ್ಣ ಅವರು ಹೋಗಿ ಒಂದು ವಿಚಾರವನ್ನು ಹೇಳಿದ್ದಾರೆ, ನೀವೇ ಬನ್ನಿ ಅಂತ. ಖರ್ಗೆ ಅವರಿಗೆ ನೀವೇ ಬನ್ನಿ. ಅದೆಲ್ಲ ನಾವು ಮಾತಾಡೋಷ್ಟು ಸಲೀಸೇನಲ್ಲ ಬಿಡಿ. ನಾವು ಅವ್ರು ಮಾತಾಡಿದ್ದನ್ನ ನಾವು ಹೇಳ್ತಿರೋದು, ಇಲ್ಲಿ ನಾವು ಹುಟ್ಟಿಸ್ಕೊಂಡು ಹೇಳ್ತಿರೋದು ಅಥವಾ ನಾವು ಲೆಕ್ಕಾಚಾರ ಮಾಡ್ತಿರೋದು ಏನೂ ಇಲ್ಲ. ಹೈಕಮಾಂಡ್ ಅವ್ರು ಕಳಿಸ್ಕೊಡ್ಬೇಕಾಗತ್ತೆ. ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಮೇಲೆ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ನಾವಿನ್ ಯಾವ್ದನ್ನು ಹುಟ್ಟಿಸ್ಕೊಂಡೇನು ಹೇಳ್ತಿಲ್ಲ, ಆಯ್ತಾ? ಇಂಥದ್ದು ಕೂಡ ಆಗ್ತಿದೆ ರಾಜಕಾರಣದಲ್ಲಿ, ಇದು ಕೂಡ ಆಗ್ತಿದೆ. ಹೀಗಾಗಿ ಈ ಕಾಂಟೆಕ್ಸ್ಟ್ ಅಲ್ಲಿ ರ್ಯಾಲಿ ಒಂದು ದೊಡ್ಡ ಸಕ್ಸಸ್ ಏನಾದರೂ ಆದರೆ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಈ ರ್ಯಾಲಿ ಗೇಮ್ ಚೇಂಜರ್ ಏನಾದರೂ ಆಗುತ್ತಾ? ಹಾಗಾದ್ರೆ ಆ ಗೇಮ್ ಅಲ್ಲಿ ಉದ್ಭವ ಆಗೋ ಮನುಷ್ಯ ಯಾರು? ಹೇಗೆ ಗೇಮ್ ಚೇಂಜರ್? ಹೌದು ನೋಡಿ, ಈ ಬೈ ಎಲೆಕ್ಷನ್ಸ್ ರಿಸಲ್ಟ್ ಬಂತಲ್ಲ, ಅವಾಗ ಒಂದು ಮೆಸೇಜ್ ಏನೋಯ್ತು, ಅಹಿಂದ ಮತವರ್ಗ ಕಾಂಗ್ರೆಸ್ ಜೊತೆಗಿದೆ, ಸಿದ್ದರಾಮಯ್ಯ ಅವ್ರ ಜೊತೆಗಿದೆ, ಕಾಂಗ್ರೆಸ್ಸು ಅಹಿಂದ ಅಹಿಂದ ಪಾಲಿಟಿಕ್ಸ್ ಅನ್ನ ಬಿಟ್ಟು ಮಾಡ್ಲಿಕ್ಕಾಗಲ್ಲ ಅನ್ನುವಂಥ ಸಂದೇಶ ಹೋಯ್ತು. ಅಲ್ಲಿಂದ ಈ ಅಹಿಂದವನ್ನ ಧ್ರುವೀಕರಣಗೊಳಿಸಬೇಕು ಅನ್ನುವಂಥ ಪ್ರಯತ್ನ ಕೂಡ ತೀವ್ರ ಆಯ್ತು. ಸೊ ಅದರ ಮುಂದುವರೆದ ಭಾಗ ಈ ಸಮಾವೇಶ ಏನಾದ್ರು ಆದ್ರೆ ಖಂಡಿತವಾಗ್ಲೂ ಅದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು 3 ಸ್ಥಾನಗಳಲ್ಲಿ ಗೆದ್ದಿದ್ದೇವೆ. ಅದು ವಾಲ್ಮೀಕಿ ಸಮುದಾಯ ಡಾಮಿನೆನ್ಸ್ ಇದ್ದನ್ನು ಕೂಡ ಲಿಂಗಾಯತ ಸಮುದಾಯ ಡಿಸಿಷನ್ ಮೇಕಿಂಗ್ ಅಲ್ಲಿ ಇಲ್ಲಿ ನಮ್ಮ ಇದರಲ್ಲಿ ಸಂಡೂರಲ್ಲಿ ವಾಲ್ಮೀಕಿ ಸಮುದಾಯ ನಂಬರ್ 1. ಬಟ್ ಅಷ್ಟೇ ಈಕ್ವಲ್ ನಂಬರ್ ಆಫ್ ಲಿಂಗಾಯತ ಸಮುದಾಯ ಮತ್ತೆ ಬೇರೆ ಬೇರೆ ಸಮುದಾಯಗಳಿದಾವೆ. ಅದ್ರ ನೀವು ಇದಕ್ಕೆ ತೆಗೆದ್ರೆ ಶಿಗ್ಗಾವಿ ತೆಗೆದುಕೊಂಡ್ರೆ ಮೆಜಾರಿಟಿ ಕಮ್ಯುನಿಟಿ ಇರೋದು ಲಿಂಗಾಯತ ಸಮುದಾಯ.
ಸೊ ಲಿಂಗಾಯತ ಇಲ್ಲಿ ಒಕ್ಕಲಿಗರ ಸಮುದಾಯನೇ ಮೋರ್ ದೆನ್ 60% ಇರ್ತಕ್ಕಂಥದ್ದು. ಹಾಗಾದ್ರೆ ಎರಡು ಕ್ಷೇತ್ರದಲ್ಲಿ ನಮಗೆ ಲಿಂಗಾಯತರು ಮತ್ತು ಒಕ್ಕಲಿಗರು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ನಾವು OBC ಕಾಂಗ್ರೆಸ್ ಪಕ್ಷ ಒಂದು ಪಕ್ಷದ ಪರವಾಗಿ ಯಾವತ್ತೂ ಒಂದು ಸಮುದಾಯದ ಪರವಾಗಿಲ್ಲ, ಅದೇ ಎಲ್ಲಾ ಜನರಿಗೂ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ. ಹಾಗಂತ ನಾವು ಸಪೋರ್ಟ್ ಮಾಡಿಲ್ಲ ಅಂತ, ಎಲ್ಲರೂ ಸೇರಿ ಸಪೋರ್ಟ್ ಮಾಡಿರೋದು 136 ಸ್ಥಾನಗಳ ಗೆದ್ದಿದ್ದು. ಬಟ್ ಒಂದೇನು ಅಂತಂದ್ರೆ ಸ್ವಲ್ಪ SC ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ ನಮಗೆ ಪ್ರಿಫರೆನ್ಸ್ ಜಾಸ್ತಿ ಇರ್ತದೆ, ಯಾಕೆಂದ್ರೆ ಎರಡೇ ಪಕ್ಷ, ಅವರು JDS ಜೊತೆ ಹೋಗೋದಿಲ್ಲ. ಸೊ ಅವ್ರೇನಾದ್ರು ಕಾಂಗ್ರೆಸ್ ಅವ್ರು BJP ಮಾತ್ರ. ಸೊ ನಮಗೇನಾಗಿದೆ, ನಮಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ BJP ಮತ್ತು JDS ನಡುವೆ ಸ್ವಲ್ಪ ಛಿದ್ರ ಆಗಿರ್ತಕ್ಕಂಥದ್ದು ನೋಡಿದ್ದೇವೆ. ಹಾಗಾಗಿ ಪರ್ಸೆಂಟೇಜ್ ಕಮ್ಮಿ ಇರ್ಬೋದೇ ಹೊರತು, ಬಟ್ ಕಂಪೇರ್ ಟು ಪಾಪ್ಯುಲೇಷನ್ ಈಗ ಲಿಂಗಾಯತ 17% ಇದ್ದಾರೆ. 17% ಅಂತಂದ್ರೆ ರಫ್ಲಿ ಅರೌಂಡ್ 1.25 ಕೋಟಿ ಇರ್ತಕ್ಕಂಥ, 1 ಕೋಟಿಗೆ ಹೆಚ್ಚಿಗೆ ಇರ್ತಕ್ಕಂಥ ಸಮುದಾಯ 30-40 ಲಕ್ಷ ಕಾಂಗ್ರೆಸ್ ಬಂತು ಅಂದ್ರೆ ವಿಚ್ ಇಸ್ ಹೈಯರ್ ದನ್ ಬೇರೆ ಕಮ್ಯುನಿಟಿ 100% ಬಂದ್ರು ಈ ಸಮುದಾಯ 30% ಬಂದ್ರು ಸಾಕು. ಸೊ ಅದೇ ರೀತಿ ಒಕ್ಕಲಿಗ ಸಮುದಾಯವನ್ನು ಸರಿಸುಮಾರು ಅಲ್ಲ ನೀವು ಈ ಥರ ಲೆಕ್ಕ ಹಾಕ್ತೀರಿ ನೋಡಿ, ಮ್ಯಾಥ್ಸ್ ಹಿಂಗೆ ಇರುತ್ತೆ. ನೀವು ಆಯ್ತು ಒಕ್ಕಲಿಗ ಮತ್ತು ಲಿಂಗಾಯತ ಎರಡು ಸೇರಿ 30% ಅಂತ ಹೇಳ್ತೀವಿ, ಅಂದ್ರೆ ಉಳಿದಿದ್ದು 70% ಆಯ್ತಲ್ಲ, ಯಾವ್ದು ಜಾಸ್ತಿ? ನಾನು ಹೇಳ್ತಿರೋದು ಈ ಒಂದು ಸಮುದಾಯ ನಂಬ್ಕೊಂಡು ಯಾವತ್ತೂ ಚುನಾವಣೆ ಮಾಡೋಕ್ಕಾಗೋದಿಲ್ಲ. ಎಲ್ಲಾ ಸಮುದಾಯರು ಒಟ್ಟಿಗೆ ಬಂದಿದ್ರಿಂದ ನಾವು ಗೆದ್ದಿದ್ದೇವೆ. ಸೊ ಒಂದೇ ಸಮುದಾಯ ನಂಬ್ಕೊಂಡು ಹೋದ್ರೆ ಯಾರನ್ನು ಗೆಲ್ಲಕ್ಕಾಗೋದಿಲ್ಲ. ಹಿಂದ ಅನ್ನೋದು ಒಂದು ಸಮುದಾಯ ಅಲ್ಲ, ವರ್ಗಗಳ ಒಂದು ಪಂಗಡ ಅದು. ಅಲ್ಲ ಅದೆಲ್ಲ ಸೇರಿ ಎಲ್ಲ ವರ್ಗಗಳು ಸೇರ್ಕೊಂಡಿದ್ದಾವೆ. ಅದಾದ್ಮೇಲೆ ತಾನೇ ಈ ತರದ ಪಾಲಿಟಿಕ್ಸ್ ಜಾಸ್ತಿ ಆಗಿದ್ದು ನಿಮ್ಮಲ್ಲಿ. ಸೊ ಓಕೆ, ಫೈನಲ್ ಕಾಮೆಂಟ್ ಏನು ನಿಮ್ದು ಹೇಳಿ. ಅಲ್ಲ ನಮ್ದು ಏನಾಗಿದೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟುವಲ್ಲಿ ನಾವೆಲ್ಲ ನಿರತರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಇವತ್ತೇನು ಈ ಸಣ್ಣ ಗೊಂದಲಗಳೇನು ಸೃಷ್ಟಿ ಆಗ್ತದೆ ಅದರಿಂದ ಏನು ನಮ್ಮ ಪಕ್ಷಕ್ಕೇನು ನಷ್ಟ ಆಗೋದಿಲ್ಲ. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತೇವೆ. ಫೈನಲ್ ಕಾಮೆಂಟ್. ಒಂದು ಹೈಕಮಾಂಡ್ ಅವರು ಇಂಟರ್ವ್ಯೂನ್ ಆಗಬೇಕು, ಮಧ್ಯಪ್ರವೇಶ ಮಾಡಬೇಕು, ಮತ್ತು ಪರಿಸ್ಥಿತಿ ಏನಿದೆ ಅಂತ ಅವರು ತಿಳಿಗೊಳಿಸ್ಬೇಕು, ಅಥವಾ ಪೊಲಿಟಿಕಲ್ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡಬೇಕು. ಇಲ್ಲದೆ ಹೋದರೆ ಗೊಂದಲ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಂತೂ ಅಲ್ಲ. ಓಕೆ, ಥ್ಯಾಂಕ್ ಯು ಇಬ್ರಿಗೂ, ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಿ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ, KPCC ಅಧ್ಯಕ್ಷರ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತವೆ, ಮತ್ತು ಅದ್ರ ಸುತ್ತಮುತ್ತ ಏನೇನು ಈಕ್ವೆಷನ್ಸ್ಗಳು ನಡೀತಿದ್ದಾವೆ, ಒಳಸುಳಿಗಳು ಏನೇನಿದ್ದಾವೆ ಅನ್ನುವಂಥದ್ದೆಲ್ಲವನ್ನು ಇಬ್ಬರು ಗೆಸ್ಟ್ಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಚರ್ಚೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಾರ್ತಾಭಾರತಿಯನ್ನು ಬೆಂಬಲಿಸಿ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಂತಂದರೆ, ವಾರ್ತಾಭಾರತಿಯ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.